ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮಗೆ ಇಷ್ಟು ದಿನವೂ ಕೂಡ ವಿವೇಕ ರಸಾಮೃತ ಎಲ್ಲವನ್ನು ಸವಿದಿದ್ದೀರಿ, ಸವಿತಾ ಇದ್ದೀರಿ, ಮುಂದಿನ ದಿನಗಳಲ್ಲೂ ಸವಿಯೋರಿದ್ದೀರಿ. ಜನಕ್ಕೆ ಯಾವುದನ್ನು ಟೇಸ್ಟ್ ಮಾಡಬೇಕನ್ನೋದಕ್ಕೂ ಕೂಡ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗನ್ನು ಬಹುಶಃ ಪೂಜ್ಯ ನಿರ್ಭಯಾನಂದ ಸ್ವಾಮೀಜಿಯವರು ಕರ್ನಾಟಕದಾದ್ಯಂತ ಆಯಿತು, ಈಗ ಪ್ರಪಂಚದಾದ್ಯಂತ ಜನರಿಗೆ ಸತ್ಯ ಏನು, ಅಸತ್ಯ ಏನು, ಯಾವುದು ನಿಜವಾಗ್ಲೂ ರುಚಿ, ಯಾವ ರುಚಿಯನ್ನು ಮೆಲ್ಲದರೆ ಅಥವಾ ಸವಿದರೆ ಸುಖ ಸಿಗತ್ತೆ, ಒಳ್ಳೆಯದಾಗುತ್ತೆ, ಜ್ಞಾನ ಸಿಗತ್ತೆ, ಇದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಲ್ಲವೂ ಗ್ರಂಥಗಳಲ್ಲಿ ಇದೆ. ಆ ಗ್ರಂಥಗಳನ್ನು ಅಧ್ಯಯನ ಮಾಡೋರು ಯಾರು? ನಮಗಷ್ಟು ಪುರುಸೊತ್ತಿಲ್ವೇ ಇಲ್ಲ. ಹಾಗೆ ಗ್ರಂಥಗಳನ್ನೇ ಅಧ್ಯಯನ ಮಾಡೋದಕ್ಕಾಗಿಯೇ ಹುಟ್ಟಿ ಅದರಲ್ಲಿ ಏನಿದೆ ಅದರ ಸಾರವನ್ನು ಹೆಕ್ಕಿ ತೆಗೆದು ನಮ್ಮ ಮುಂದೆ ಅದರ ರಸವನ್ನು ತೆಗೆದಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ಲ, ಅದನ್ನು ಅತ್ಯಂತ ಸಾರ್ಥಕವಾಗಿ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾಯಿದ್ದಾರೆ. ಅದನ್ನು ಕೇಳೋರು ಬೇಕಲ್ಲ, ಕೇಳೋದಕ್ಕೂ ಕೂಡ ಸಾಕಷ್ಟು ಸಂಸ್ಕಾರ ಬೇಕು. ಆ ಸಂಸ್ಕಾರವಂತರ ಶ್ರೋತೃವರ್ಗ ನೀವೆಲ್ಲರೂ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂದಿನ ಕಾರ್ಯಕ್ರಮದ ಟಾಪಿಕ್ ಏನು ಅಂತ ಹೇಳಿ ಯರಿಸ್ವಾಮಿಯವರು ಫೋನ್ ಮಾಡಿ ಹೇಳಿದರು, ಮಾತಾಜಿ ನೀವು ಅಳಸಿಂಗ ಪೆರುಮಾಳ್ ಹೀಗೆ ವಿವೇಕಾನಂದರ ಭಕ್ತರಿದ್ದಾರೆ, ನಿವೇದಿತಾ, ಇವರೆಲ್ಲರ ಜೀವನವನ್ನು ನೀವು ಹೇಳಬೇಕು. ನಿವೇದಿತಾ, ಅಳಸಿಂಗ ಪೆರುಮಾಳ್, ಜೆ ಗುಡ್ವಿನ್, ಇವ್ರ ಬಗ್ಗೆ ಹೇಳಿ. ನಮಗೆ ಹೇಳಿ ಅಂತಂದ್ಬಿಟ್ರೆ ನಾವು ವೇದಾಂತವನ್ನೇ ಹೇಳೋದಕ್ಕೆ ಹೊರಟುಬಿಡ್ತೀವಿ. ಅದು ನಮಗೆ ಬಹಳ ಇಷ್ಟ ಹೇಳೋದಕ್ಕೆ. ಕೇಳೋರಿಗೆ ಅದೆಷ್ಟು ತಲೆಗೆ ಹೋಗುತ್ತೋ ಅದು ಆಮೇಲೆ ಕ್ವಶನ್ ಮಾರ್ಕ್ ಇರೋದೆ. ಹಾಗಾಗಿ ಇವರೇ ಇವಾಗ ನಮಗೆ ಟಾಪಿಕ್ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈಗ ನೀವು ಇವ್ರ 3 ಜನರ ಬಗ್ಗೆ ಹೇಳಿ ಅಂತ. ದಿಢೀರ್ ನಿರ್ಧಾರ ಆಗಿದ್ದರಿಂದ ನಾವು ಇಷ್ಟು ಬುಕ್ಸ್ ಎಲ್ಲ ಎತ್ಕೊಂಡು ಬರಬೇಕಾಯಿತು. ಹಾಗಾಗಿ ನಿಮ್ಮ ಮುಂದೆ ಇವರ 3 ಜನರ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ. ಅದೆಷ್ಟು ಅದ್ಭುತವಾದ ಜೀವನ. ಒಬ್ಬ ವ್ಯಕ್ತಿ ಶ್ರೀರಾಮ ಬಂದ ಅಂತಂದರೆ ಅವನಿಗೆ ಸರಿಯಾಗಿ ಸೀತಾಮಾತೆಯು ಬರ್ತಾಳೆ. ಹಾಗೆ ಸೀತಾಮಾತೆ ಬಂದರೆ ರಾಮ ಸೀತೆ ಇಬ್ಬರೇ ಸಾಕಾಗಲ್ಲ, ಲಕ್ಷ್ಮಣ ಭರತ ಶತ್ರುಘ್ನ ಬೇಕು, ಆಂಜನೇಯ ಬೇಕು. ಆಂಜನೇಯ ಒಬ್ಬನೇ ಅದು ಸಾಕಾಗಲ್ಲ, ಕಪಿ ಸೈನ್ಯ ಬೇಕು. ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಬೇಕೋ ಅದನ್ನೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಹಿಂಡನ್ನೇ ಕರೆದುಕೊಂಡು ಬಂದು ಅವತಾರ ಪುರುಷರು ಜನ್ಮ ತಾಳ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಅವರ ರೋಲ್ ಏನಿದೆ ಅದನ್ನು ಮಾಡ್ತಾರೆ, ಅವರು ನಿರ್ಗಮಿಸ್ತಾರೆ. ಅದು ಅವರೆಲ್ಲರ ಜೀವನದ ಪ್ರಮುಖ ಕರ್ತವ್ಯ. ಹಾಗೆ ಸ್ವಾಮಿ ವಿವೇಕಾನಂದರು ಕೂಡ ಶ್ರೀರಾಮಕೃಷ್ಣರು ಕರೆದುಕೊಂಡು ಬಂದಂಥವ್ರು. ಸಪ್ತಋಷಿ ಮಂಡಲದಿಂದ ಕರ್ಕೊಂಡು ಬಂದರು ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರಿಂದ. ಸಪ್ತಋಷಿ ಮಂಡಲದಲ್ಲಿ ಅವರು ಧ್ಯಾನಸ್ಥರಾಗಿ ಕುಳಿತುಕೊಂಡಿದ್ರು. ಯಾವ ಒಂದು ಲವಲೇಶದ ಚಿಂತೆಯೂ ಇಲ್ಲದೆ ಆತ್ಮಾನಂದದಲ್ಲಿ ತಲ್ಲೀನರಾಗಿದ್ದಂಥ ಸಪ್ತಋಷಿಗಳಲ್ಲಿ ಒಬ್ಬರು ಸ್ವಾಮಿ ವಿವೇಕಾನಂದರು. ಅವರನ್ನು ಕರ್ಕೊಂಡು ಬಂದರು. ಅವರು ಲೋಕದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಶ್ರೀರಾಮಕೃಷ್ಣರು ಮುಂಚೆನೇ ನಿರ್ಧರಿಸಿದರು. ಅಂಥ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಹೇಗೆ ಹನುಮಂತನಿಗೆ ಕಪಿಸೇನೆ ಸಹಾಯ ಮಾಡುತ್ತೋ, ಶ್ರೀರಾಮನಿಗೆ ಹನುಮಂತ ಹೇಗೆ ಸಹಾಯ ಮಾಡಿದ್ನೋ, ಶ್ರೀರಾಮಕೃಷ್ಣರಿಗೆ ನರೇಂದ್ರ ಹೇಗೆ ಸಹಾಯ ಮಾಡಿದ್ನೋ, ಹಾಗೆ ನರೇಂದ್ರನಿಗೆ ಯಾರ್ಯಾರು ಸಹಾಯ ಮಾಡಿದ್ರು. ನರೇಂದ್ರನ ಅಗಾಧವಾದ ಅದ್ಭುತವಾದ ಸಾಮರ್ಥ್ಯ, ವ್ಯಕ್ತಿತ್ವವನ್ನು ನೋಡಿದ್ರೆ ನಮಗೇನು ಅನಿಸುತ್ತೆ ಅಂದರೆ, ಸಾಮಾನ್ಯರಾದಂಥ ನಮಗೆ ಇವರು ನಮ್ಮ ಕೈಗೆ ನೆಟ್ಕಲ್ಲ ಬಿಡು, ನಾವು ಹೀಗಾಗಬೇಕಂತ ಕನಸು ಕೂಡ ಕಾಣೋಕ್ಕಾಗಲ್ಲ ಅಂತ ಅದ್ಭುತವಾದ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರದು. ಇವ್ರನ್ನ ನಾವು ರೋಲ್ ಮಾಡಲ್ ಅಂತ ಇಟ್ಕೊಂಡ್ರೆ ನಾವೇನೋ ಒಂದು ಸ್ಟೆಪ್ ಹತ್ಬೋದೇನೋ ಅಷ್ಟೇ, ನಮ್ಮ ಜೀವನ ಪೂರ್ತಿ ಸವಿದ್ರು ಕೂಡ. ಆದರೆ ಅವರ ಕೆಳಗೆ ಸಹಾಯಕರಾಗಿ ಬಂದಂಥ ಎಲ್ಲ ಇದ್ದಾರಲ್ಲ, ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದವ್ರು ಇದ್ದಾರಲ್ಲ, ಅವರನ್ನು ನೋಡಿದ್ರೆ ನಾವು ಮನಸ್ಸು ಮಾಡ್ಬೋದು ಅಂತ ಅನಿಸುತ್ತೆ. ಓ
ನನ್ನ ಜೀವನ ಇದಕ್ಕೆ ಪೂರಕವಾಗಿ ನಾವು ರೂಪಿಸ್ಕೊಳ್ಬೋದು ಅಂತ ಅನಿಸುತ್ತೆ. ಅಂತಹ ಕೆಲವು ವ್ಯಕ್ತಿಗಳು, ಎಂಥ ಶ್ರೇಷ್ಠ ಗೃಹಸ್ಥ, ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅವರು ಸ್ವಾಮಿ ವಿವೇಕಾನಂದರಿಗೆ ಎಷ್ಟು ಮಟ್ಟಿಗೆ ಸಹಾಯ ಮಾಡಿದ್ರು ಅದು ನಾವು ಇವಾಗ ತಿಳ್ಕೊಳ್ಳೋಣ. ವ್ಯಕ್ತಿತ್ವ ಅನ್ನೋದು ಹೇಗಿರುತ್ತೆ ಅಂತ. ಒಂದು ಮಡ್ರಾಸಲ್ಲಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬಂದಿರುತ್ತೆ. ಟ್ರೈನ್ ಬಾಗಿಲಿರುತ್ತಲ್ಲ, ಬಾಗಿಲ ಹತ್ರ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಕಚ್ಚೆ ಪಂಚೆ, ಕಾಲಲ್ಲಿ ಚಪ್ಪಲಿ ಇರಲ್ಲ, ಟೋಪಿ, 3 ನಾಮ ಇಟ್ಕೊಂಡಿರ್ತಾನೆ. ಅವನು ನೋಡಿದ್ರೆ ಆವಾಗ ಬ್ರಿಟಿಷರ ಸಾಮ್ರಾಜ್ಯ. ಅವನನ್ನು ನೋಡಿದಂಥ ಬ್ರಿಟಿಷರಿಗೆ ಅನಿಸುತ್ತೆ ಇವನೊಬ್ಬ ಹಳ್ಳಿಗುಗ್ಗು ಅಂತ. ಅದಕ್ಕೆ ಬಾಗಿಲ ಹತ್ರ ನಿಂತಿದ್ನಲ್ಲ ಅವನು, ಟ್ರೈನ್ ಬಾಗಿಲ ಹತ್ರ, ಆ ಬ್ರಿಟಿಷ್ ಮನ್ನ ಹತ್ತಬೇಕಾಗಿತ್ತು ಟ್ರೈನನ್ನು. ಇವನು ಬಾಗಿಲ ಹತ್ರ ನಿಂತಿದ್ದಾನೆ ಈ ವ್ಯಕ್ತಿ. ಅದಕ್ಕೆ ತಳ್ತಾನೆ ಹೀಗೆ ಅವನನ್ನು. ಸಭ್ಯ ರೀತಿಯಲ್ಲಿ ಅವನ ಜೊತೆ ಮಾತುಕತೆ ಕೂಡ ಆಡೋದಿಲ್ಲ ಇಂಗ್ಲೀಷ್ ವ್ಯಕ್ತಿ. ತಳ್ಳಿದ ತಕ್ಷಣ ಆ 3 ನಾಮ ಇಟ್ಕೊಂಡಿದ್ನಲ್ಲ ಆ ವ್ಯಕ್ತಿ, ಅವನು ಕಪಾಳು ಕೊಡಿತಾನೆ ಇಂಗ್ಲೀಷ್ ವ್ಯಕ್ತಿ. ಯಾರೂ ಕೂಡ ಧೈರ್ಯ ಕೂಡ ಮಾಡಲ್ಲ. ಬ್ರಿಟಿಷ್ ನಮ್ಮನ್ನು ಆಳ್ತಾ ಇದ್ದಂಥ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿಗೆ ದೇಶಿ ವ್ಯಕ್ತಿ, ಭಾರತದ ವ್ಯಕ್ತಿ ಕಪಾಳಕ್ಕೆ ಹೊಡೆದ್ರೆ ಅವನಿಗೆ ಏನು ಶಾಸ್ತಿ ಸಿಗ್ಬೋದು, ಏನು ಶಿಕ್ಷೆ ಸಿಗ್ಬೋದು, ಅದನ್ನು ಊಹೆ ಮಾಡೇ ತುಂಬ ದೂರ ಸರಿದು ಬಿಡ್ತಾರೆ ಜನ. ಆದರೆ ಈ ವ್ಯಕ್ತಿ ತನ್ನನ್ನು ಅವನು ಸರಿಯಾಗಿ ಗೌರವದಿಂದ ನಡೆಸ್ಕೊಳ್ಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಇಂಗ್ಲೀಷ್ ವ್ಯಕ್ತಿ ಆದರೂ ಕೂಡ ಅವನು ಮಹಾ ದೊಡ್ಡ ವ್ಯಕ್ತಿ, ಅವನು ಇಂಗ್ಲೀಷ್ ವ್ಯಕ್ತಿ, ಅವನು ಕಪಾಳಕ್ಕೆ ಹೊಡಿತಾನೆ. ಕಪಾಳಕ್ಕೆ ಹೊಡಿದ ತಕ್ಷಣ ಆ ಬ್ರಿಟಿಷ್ ವ್ಯಕ್ತಿಯನ್ನು ಲಗೇಜ್ ತೊಗೊಂಡು ಬರ್ತಾ ಇದ್ದಂಥ ಕೂಲಿ ಇದ್ನಲ್ಲ, ಅವನು ಓಡ್ ಹೋಗಿ ಪೊಲೀಸ್ನ ಕರ್ಕೊಂಡು ಬರ್ತಾರೆ. ನೋಡಿ ನಮ್ಮ ಇಂಗ್ಲೀಷ್ ವ್ಯಕ್ತಿಗೆ ಆ ಲೋಕಲ್ ವ್ಯಕ್ತಿ ಹೊಡೆದ್ಬಿಟ್ಟ ಅಂತ. ಆ ಪೊಲೀಸ್ ಬಂದ್ರಲ್ಲ, ಪೊಲೀಸ್ ಬಂದವರು ಹೇಳ್ತಾರೆ, ನೀವು ಯಾರನ್ನು ತೋರಿಸ್ತಾ ಇದ್ದೀರಾ ಹೊಡೆದ್ರು ಅಂತ ಹೇಳಿ. ಆ ವ್ಯಕ್ತಿ ಭಾಳ ಗೌರವಾನ್ವಿತ ವ್ಯಕ್ತಿ. ಆ ವ್ಯಕ್ತಿನ ನಮ್ಮ ಗವರ್ನರ್ ಕೂಡ ಕರೀತಾರೆ, ಇವರ ಸಲಹೆ ಕೇಳೇ ಅವ್ರ ಕಾರ್ಯಗಳನ್ನು ನಡೆಸ್ತಾರೆ. ಇವರನ್ನು ನೀವು ಹೊಡೆದ್ರು ಅಂತ ಹೇಳ್ತಾ ಇದ್ದೀರಲ್ಲ, ನಂಬಕ್ಕಾಗಲ್ಲ ಅಂತಾನೆ ಪೊಲೀಸ್. ಆವಾಗ ಬ್ರಿಟಿಷ್ ವ್ಯಕ್ತಿ ಹೇಳ್ತೀನಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನೇ ಹೊಡೆಸ್ಕೊಂಡವನಪ್ಪ, ನಂಗೆ ಹೊಡೆದ ಈ ವ್ಯಕ್ತಿ. ಆ ಬ್ರಿಟಿಷ್ ವ್ಯಕ್ತಿ ಹೇಳಿದ್ದನ್ನು ಏನೂ ಮಾಡೋಕ್ಕಾಗಲ್ಲ ಈ ಪೊಲೀಸ್ಗೆ. ಅಂಥ ದೊಡ್ಡ ವ್ಯಕ್ತಿ, ನೋಡೋದಕ್ಕೆ ಬಹಳ ಸಾಧಾರಣ ವ್ಯಕ್ತಿ ಅನ್ನಿಸ್ತಾನೆ. ಆದರೆ ಅವನ ಶಕ್ತಿ ಎಂಥದ್ದು ಅಂತಂದರೆ, ಏನನ್ನು ಕೂಡ ನಿಭಾಯಿಸಬಲ್ಲಂಥ ಸಾಮರ್ಥ್ಯ, ಏನನ್ನು ಯಾವುದು ಎದುರಾಗಿ ಬಂತೋ ಅದು ಯಾರಾದರೂ ಆಗಲಿ ಸತ್ಯ ಸತ್ಯನೇ, ಆದರ್ಶ ಆದರ್ಶನೇ ಅಂತ ತೋರಿಸುವಂಥ ವ್ಯಕ್ತಿ ಅವನು ಅಳಸಿಂಗ ಪೆರುಮಾಳ್. ಆ ವ್ಯಕ್ತಿಗೆ ಎಷ್ಟು ಬಡತನ ಇರುತ್ತೆ ಅಂತಂದರೆ, ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ 4 ಜನ ಮಕ್ಕಳು. ಅವನ ವ್ಯಕ್ತಿತ್ವ ಹೇಗೆ ಅಂತಂದರೆ, ಅವನು ಟೀಚರ್ ಆಗಿದ್ದ. ಅವನ ಕಾರ್ಯದಕ್ಷತೆ ವೈಖರಿ ನೋಡಿ ಅವನಿಗೆ 22ನೇ ವಯಸ್ಸಿನಲ್ಲೇ ಅವನನ್ನು ಟೀಚರ್ ಆಗಿದ್ದ. ಅವನ ಕಾರ್ಯದಕ್ಷತೆಯಿಂದ 25ನೇ ವರ್ಷಕ್ಕೆ ಅವನು ಹೆಡ್ ಮಾಸ್ಟರ್ ಆಗ್ತಾನೆ, ಯಂಗೆಸ್ಟ್ ಹೆಡ್ ಮಾಸ್ಟರ್ ಆ ಟೈಮ್ಗೆ. ಅವರಿಗಿದ್ದಂಥ ಒಂದೇ ಒಂದು ಕಳಕಳಿ ಏನು ಅಂತಂದರೆ, ನಮ್ಮ ಭಾರತೀಯ ಜನಾಂಗದ ಯುವ ಜನಾಂಗ ಎಸ್ಪೆಷಲಿ ಅವರು ಈ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಪಾಶ್ಚಾತ್ಯರಾಗಿ ಅವರು ಪರಿವರ್ತನೆ ಹೊಂದುತ್ತಾ ಇದ್ದಾರೆ. ನಮ್ಮ ದೇಶದ ಸಂಸ್ಕೃತಿಯ ಹಿರಿಮೆ ಗರಿಮೆ ಧರ್ಮದ ಬಗ್ಗೆ ಒಂದು ಚೂರು ಗೌರವ ಇಲ್ಲ, ಆಸಕ್ತಿ ಇಲ್ಲ. ಇದನ್ನು ನಾನು ಹೋಗಲಾಡಿಸ್ಬೇಕು, ಇದು ಅವನಿಗೆ ಅಪಾರವಾದ ಕಳಕಳಿ ಇತ್ತು ಅಳಸಿಂಗ ಪೆರುಮಾಳ್ಗೆ. ಹಾಗಾಗಿ ಅವರು ತಮ್ಮ ಹತ್ತಿರ ಬರುವಂಥ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಇದನ್ನೇ ಬೋಧಿಸ್ತಾ ಇರ್ತಾರೆ. ಇಂಥ ವ್ಯಕ್ತಿ ಹುಟ್ಟಿದ್ದು ಎಲ್ಲಿ ಅಂತಂದರೆ ಚಿಕ್ಕಮಗಳೂರಲ್ಲಿ, ಕರ್ನಾಟಕದ ಚಿಕ್ಕಮಗಳೂರಲ್ಲಿ 1865ರಲ್ಲಿ. ಸ್ವಾಮಿ ವಿವೇಕಾನಂದರಿಗಿಂತ 2 ವರ್ಷ ಚಿಕ್ಕವರು. 1863 ಸ್ವಾಮಿ ವಿವೇಕಾನಂದರದು, ಇವರು 1865. ವಿವೇಕಾನಂದರಿಗಿಂತ 2 ವರ್ಷ ಸಣ್ಣವರಾಗಿ ಹುಟ್ಟುತ್ತಾರೆ. ಈ ಆಧುನಿಕ ಸಂಸ್ಕೃತಿಗೆ ಮಾರು ಹೋಗ್ತಾ ಇರುವಂಥ ಯುವ ಜನಾಂಗವನ್ನು ಹೇಗಾದರೂ ಮಾಡಿ ಪರಿವರ್ತಿಸಬೇಕನ್ನೋದು ಇವ್ರದ್ದು ಉದ್ದೇಶ ಆಗಿರುತ್ತೆ. ಇವರು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ, ಮಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ
ಅವರಲ್ಲಿ ಒಬ್ಬರು ಪ್ರೊಫೆಸರ್ ವಿಲಿಯಂ ಮಿಲ್ಲರ್ ಅಂತ ಇದ್ದರು. ಅವರಿಗೆ ಇವರು ಅಳಸಿಂಗ ಪೆರುಮಾಳು ಬಹಳ ಆತ್ಮೀಯ ಶಿಷ್ಯ. ಅವರಿಗೆ ತುಂಬ ಆತ್ಮೀಯತೆ ಬೆಳೆದಿತ್ತು. ಹಾಗಾಗಿ ಕಾಲೇಜು ಬಿಟ್ಟು ಇವನು ಟೀಚರ್ ಆಗಿ ಹೆಡ್ ಮಾಸ್ಟರ್ ಆದರೂ ಕೂಡ ಇನ್ನೂ ಸಂಬಂಧ ಹಾಗೆ ಇತ್ತು, ಸಂಬಂಧ ಹಾಗೆ ಮುಂದುವರಿತಾ ಇತ್ತು. ಆ ವಿಲಿಯಂ ಮಿಲ್ಲರ್ಗೆ ವಿಶ್ವಧರ್ಮ ಸಮ್ಮೇಳನ ನಡೆಸ್ತಾ ಇದ್ದಂಥ ಹೆನ್ರಿ ಬರೋಸ್ ಅವರು ಫ್ರೆಂಡ್ ಆಗಿದ್ದರು. ಶಿಕಾಗೋನಲ್ಲಿ ವಿಶ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡ್ತಾ ಇರೋಂಥ ಡಾಕ್ಟರ್ ಹೆನ್ರಿ ಬರೋಸ್ ಈ ವಿಲಿಯಂ ಮಿಲ್ಲರ್ಗೆ ಫ್ರೆಂಡ್ ಆಗಿದ್ದರು. ಅವರು ವಿಶ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡುವಾಗ ಹೇಳ್ತಾರೆ ಇವರಿಗೆ, ಮಿಲ್ಲರ್ಗೆ ಫೋನ್ ಮಾಡಿ, ನೀನು ಹಿಂದೂ ಧರ್ಮವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಭಾರತದಿಂದ ಬಾ, ಶಿಕಾಗೋದ ಸರ್ವಧರ್ಮ ಸಮ್ಮೇಳನ ನಡೆಸ್ತಾ ಇದ್ದೀವಿ ನಾವು, ಪ್ರಪಂಚದ ಎಲ್ಲ ಮೂಲೆಗಳಿಂದ ಬೇರೆ ಬೇರೆ ಧರ್ಮದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ, ಹಿಂದೂ ಧರ್ಮವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನೀನು ಬಾ ಅಂತ ಹೆನ್ರಿ ಬರೋಸ್ನ ವಿಲಿಯಂ ಮಿಲ್ಲರ್ನ ಕರೀತಾನೆ ಹೆನ್ರಿ ಬರೋಸ್. ಅದಕ್ಕೆ ವಿಲಿಯಂ ಮಿಲ್ಲರ್ ಹೇಳ್ತಾನೆ, ಬೀಯಿಂಗ್ ಅನ್ ಇಂಗ್ಲೀಷ್ ಮ್ಯಾನ್ ನಾನು ಹೇಗೆ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತೆ, ಅವನಿಗೆ ಅಳುಕು, ಹಿಂದೂ ಧರ್ಮವನ್ನು ನಾನು ಹೇಗೆ ರೆಪ್ರೆಸೆಂಟ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ಅವರೇನು ಹೇಳ್ತಾರೆ, ಇಲ್ಲೊಬ್ಬರು ಭಾಳ ಸ್ಕಾಲರ್ ಇದ್ದಾರೆ, ಸಂಸ್ಕೃತ ಪಂಡಿತರು, ಪಾರ್ಥಸಾರಥಿ ಅಯ್ಯಂಗಾರ್ ಅಂತ, ಇವ್ರನ್ನ ಕರೆಯೋಣ, ಇವ್ರನ್ನ ಕಳಿಸೋಣ ಅಂತ. ಆವಾಗ ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ನೋಡಿದಾಗ ಪಾರ್ಥಸಾರಥಿ ಅಯ್ಯಂಗಾರನ್ನವರು, ನಾನು ಹೋಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸಮುದ್ರವನ್ನು ದಾಟಿ ಹೋಗೋದು ಅಂತಂದರೆ, ಬೇರೆ ದೇಶಕ್ಕೆ ಹೋಗೋದು ಅಂತಂದರೆ ಜಾತಿ ಬಹಿಷ್ಕಾರ ಆಗುತ್ತೆ, ಜಾತಿಯಿಂದ ನಾನು ಹೊರಗೆ ಬಂದುಬಿಡ್ತೀನಿ, ಆದ್ದರಿಂದ ನಾನು ಹೋಗೋದಿಲ್ಲ. ಇಂಥ ದೊಡ್ಡ ಸ್ಕಾಲರು ಹೋಗಿದ್ರೆ ಹಿಂದೂ ಧರ್ಮವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಸಮರ್ಥರು ಅಂತ ಅನಿಸಿದಂಥ ವ್ಯಕ್ತಿ ಈ ರೀತಿ ಹಿಂದೇಟಾಗ್ತಾ ಇದ್ದಾನೆ. ಈ ಪಾರ್ಥಸಾರಥಿ ಅಯ್ಯಂಗಾರ್ ಬೇರೆ ಯಾರೂ ಅಲ್ಲ, ಅಳಸಿಂಗನ ಸೋದರ ಮಾವ, ತಾಯಿಯ ತಮ್ಮ. ಇವರು ಹೋಗಲ್ಲ ಅಂದಿದ್ದಕ್ಕೆ ಪ್ರೊಫೆಸರ್ ರಂಗಾಚಾರ್ಯರು ಅವರನ್ನು ಕರೀತಾರೆ. ಇವರು ಅಳಸಿಂಗನ ತಂಗಿಯ ಗಂಡ. ಇವರು ಅದೇ ಕಾರಣದಿಂದನೇ ಹಿಂಜರಿತಾರೆ, ನಾನು ಹೋಗಲ್ಲ, ಸಮುದ್ರವನ್ನು ದಾಟಲ್ಲ. ಇಷ್ಟೊಂದು ಪಾಂಡಿತ್ಯ ಇದ್ದರೂ, ಹಿಂದೂ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೂ ಕೂಡ ಅದನ್ನು ಹೋಗಿ ಬೋಧನೆ ಮಾಡೋದಕ್ಕೆ, ಈ ನಿಯಮವನ್ನು ಉಲ್ಲಂಘನೆ ಮಾಡೋದಕ್ಕೆ ಅವ್ರು ಯಾರೂ ರೆಡಿ ಇಲ್ಲ. ಅಳಸಿಂಗನಿಗೆ ಚಿಂತೆ ಆಗುತ್ತೆ, ಏನಿದು, ಎಂಥ ದೊಡ್ಡ ಸಮ್ಮೇಳನ ನಡೀತಾ ಇದೆ, ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠವಾದ ಧರ್ಮ, ಇದನ್ನು ನಾವು ಜಗತ್ತಿಗೆ ಪ್ರತಿಪಾದನೆ ಮಾಡಿ ತೋರಿಸ್ಬೇಕಾದಂಥ ಸಮಯ, ಇಂಥ ಸಮಯದಲ್ಲಿ ನಮ್ಮಲ್ಲಿ ಯಾರೂ ಹೋಗೋದಕ್ಕೆ ರೆಡಿ ಆಗ್ತಾ ಇಲ್ವಲ್ಲ, ಎಂಥ ಸ್ಥಿತಿ ಇದು, ದಯನೀಯವಾದ ಸ್ಥಿತಿ ಇದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಇದೇ ತಲೆಯಲ್ಲಿ ಮನಸ್ಸಿನಲ್ಲಿ ಚಿಂತನೆ ನಡೀತಾ ಇರಬೇಕಾದ್ರೆ ಅವರಿಗೆ ಒಂದು ವಿಷಯ ಸಿಗುತ್ತೆ, ಏನು ಅಂತಂದರೆ, ಸುದ್ದಿ ಸಿಗುತ್ತೆ. ಏನು ಅಂತಂದರೆ, ಒಬ್ಬ ಬೆಂಗಾಳಿ ಸನ್ಯಾಸಿ ಬಂದಿದ್ದಾರೆ ಮಡ್ರಾಸ್ಗೆ, ಇಂಗ್ಲೀಷ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಅವ್ರನ್ನ ಹೋಗಿ ಭೇಟಿಯಾಗೋಣ ಅಂತ. ಯಾವಾಗ ಭೇಟಿ ಆದರೂ ಫಸ್ಟ್ ಟೈಮು, ಒಂದನೇ ಭೇಟಿಗೆ ಅವರಿಗೆ ಅನಿಸುತ್ತೆ ಇವರೇ ಸರಿಯಾದ ವ್ಯಕ್ತಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ಪ್ರತಿಪಾದಿಸೋದಕ್ಕೆ, ಭಾರತವನ್ನು ಪ್ರತಿನಿಧಿಸೋದಕ್ಕೆ. ಅವರಿಗೆ ಅನಿಸುತ್ತೆ ಒಂದೇ ಸಲ ಇವ್ರನ್ನ ನಾವು ಯಾವುದರಿಂದಲೂ ಇಷ್ಟೇ ಅಂತ ಮೆಷರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂಥ ದೊಡ್ಡ ವ್ಯಕ್ತಿತ್ವ. ಫಸ್ಟ್ ಟೈಮ್ ಮೊದಲನೇ ಸಲ ನೋಡಿದಾಗಲೇ ಅನಿಸುತ್ತೆ ಸ್ವಾಮಿ ವಿವೇಕಾನಂದರ ಬಗ್ಗೆ. ಹೋಗಿ ಅವರು ಕೇಳ್ತಾರೆ ಸ್ವಾಮೀಜಿನ, ಸ್ವಾಮೀಜಿ ನೀವು ಯಾಕೆ ವಿಶ್ವಧರ್ಮ ಸಮ್ಮೇಳನವನ್ನು ಪ್ರತಿನಿಧಿಸಬಾರ್ದು ಭಾರತದ ಪರವಾಗಿ? ನಂದೇನು ಅಭ್ಯಂತರ ಇಲ್ಲ, ನಾನು ಹೋಗೋಕ್ಕೆ ರೆಡಿ ಇದ್ದೀನಿ, ಆದರೆ ನನ್ನ ಹತ್ರ ದುಡ್ಡಿಲ್ಲ. ನೀವೇನಾದರೂ ಎಲ್ಲರೂ ಸೇರಿ ಕಳಿಸಿದ್ರೆ ನಾನು ಹೋಗ್ತೀನಿ, ಹೋಗಿ ನನ್ನ ಕೆಲಸವನ್ನು ನಾನು ಚೆನ್ನಾಗಿ ಮಾಡ್ಕೊಂಬರ್ತೀನಿ, ಆದರೆ ನಾನೇ ಹೋಗೋಕ್ಕಾಗಲ್ಲ, ನೀವು ಕಳಿಸ್ಬೇಕು. ಅದಕ್ಕೆ ಅಳಸಿಂಗ ಯೋಚನೆ ಮಾಡ್ತಾನೆ, ಅಷ್ಟೇ ತಾನೇ. ಅವನಿಗೆ ಆಗಿನ ಕಾಲದ ಅಳಸಿಂಗ ಪೆರುಮಾಳ್ಗೆ ಹೆಡ್ ಮಾಸ್ಟರ್ ಆಗಿದ್ದರು, ಸಂಬಳ 100 ರೂಪಾಯಿ. 100 ರೂಪಾಯಲ್ಲಿ ತನ್ನ ಎಲ್ಲ ಸಂಸಾರದ ವ್ಯವಸ್ಥೆಯನ್ನು ಮಾಡಿ ಸಮಾಜ ಹಿತಕ್ಕೂ ಸ್ವಲ್ಪ ಹಣವನ್ನು ಬಳಸ್ತಾ ಇರ್ತಾನೆ. ಅಂಥವನು ಯೋಚನೆ ಮಾಡ್ತಾನೆ,
ಈಗ ನಾವು ಬುದ್ಧಿವಂತ ಜನಾಂಗವನ್ನೆಲ್ಲ ಸಂಪರ್ಕಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಪೂಜ್ಯ ಸ್ವಾಮೀಜಿಯವರಿದ್ದರಲ್ಲ ವಿವೇಕಾನಂದರು, ಅವರ ಉಪನ್ಯಾಸ ಸರಣಿಯನ್ನು ಆಯೋಜನೆ ಮಾಡೋಣ. ಆವಾಗ ಎಲ್ಲ ಬುದ್ಧಿವಂತ ಜನರು ಬರ್ತಾರೆ ಸಂಪರ್ಕಕ್ಕೆ. ಆವಾಗ ಯಾವುದಾದ್ರೂ ರೀತಿಯಲ್ಲಿ ನಮಗೆ ಹಣದ ವ್ಯವಸ್ಥೆ ಆಗುತ್ತೆ ಅನ್ನೋಂಥ ಉಪಾಯ ಮಾಡ್ತಾರೆ. ಹಾಗೆ ಉಪಾಯ ಮಾಡಿ ಟ್ರಿಪ್ಲಿಕೇನ್ ಸೊಸೈಟಿ ಅಲ್ಲಿ ಸೀರೀಸ್ ಆಫ್ ಲೆಕ್ಚರ್ಸ್ ಅರೇಂಜ್ ಮಾಡ್ತಾರೆ. ಹಾಗೆ ಅರೇಂಜ್ ಮಾಡಿ ಒಂದಷ್ಟು ಹಣ ಸಂಗ್ರಹ ಆಗುತ್ತೆ. ಆವಾಗ ಸ್ವಾಮಿ ವಿವೇಕಾನಂದರ ಹತ್ರ ತಗೊಂಡು ಹೋಗಿ ಹೇಳ್ತಾರೆ, ಸ್ವಾಮೀಜಿ ಇಷ್ಟು ಹಣ ಸಂಗ್ರಹ ಆಗಿದೆ, ನೀವು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇಲ್ಲ, ನನಗೆ ಡಿವೈನ್ ಕಾಲ್ ಇನ್ನೂ ಬಂದಿಲ್ಲ, ನಾನು ಇನ್ನೂ ಹೋಗಲ್ಲ. ಈ ಹಣ ಏನು ಸಂಗ್ರಹ ಆಗಿದೆ ಅಲ್ಲ, ಅದನ್ನೆಲ್ಲ ಬಡವರಿಗೆ ದಾನ ಮಾಡಿಬಿಡಿ. ಸರಿ, ಅಳಸಿಂಗ ಪೆರುಮಾಳು ಮರು ಮಾತಿಲ್ಲದೆ, ಗುರುಭಕ್ತಿ ಎಷ್ಟು ಅವನಿಗೆ ಜಾಸ್ತಿ ಅಂತಂದರೆ ಶ್ರೀ ವಿವೇಕಾನಂದರ ಮಾತನ್ನು ಒಂದು ಚೂರು ಅತ್ತ ಸರಿಸ್ತಾನೇ ಇರಲಿಲ್ಲ. ಅವನು ಹೇಳಿದ್ದನ್ನು ಮಾಡೋದು. ಹಾಗೆ ಎಲ್ಲ ಬಡವರಿಗೆ ಹಂಚಿಬಿಟ್ರು. ಆಮೇಲೆ ಒಂದು ಸಭೆಯನ್ನು ಕರೀತಾರೆ. ದಿವಾನ್ ಬಹದ್ದೂರ್ ರಘುನಾಥ್ ರಾವ್ ಅವ್ರ ಜೊತೆ ಮೀಟಿಂಗ್ ಕರೀತಾರೆ. ಏನು ಮಾಡೋದು, ಮುಂದೆ ಏನು ಮಾಡೋದು? ಹೀಗೆ ಉಪನ್ಯಾಸ ಸರಣಿಯನ್ನು ಕಂಟಿನ್ಯೂ ಮಾಡ್ತಾರೆ, ಸಭೆಯನ್ನು ಕಂಟಿನ್ಯೂ ಮಾಡ್ತಾರೆ. ಏನು ಮಾಡೋದು, ಹಣ ಸಂಗ್ರಹಣೆ ಮಾಡೋಣ ಅಂತಂದರೆ ಸದ್ಯಕ್ಕೆ ನಿಲ್ಲಿಸಿರ್ತಾರೆ. ಉಪನ್ಯಾಸ ಸರಣಿ ಅಂತೂ ನಡೀತಾ ಇರುತ್ತೆ. ಅಷ್ಟರಲ್ಲಿ ಸ್ವಾಮಿ ವಿವೇಕಾನಂದರು ಇನ್ನೂ ಆಗಿರಲ್ಲ, ನರೇಂದ್ರನೇ ಇರ್ತಾನಲ್ಲ, ನರೇಂದ್ರ ಇನ್ನೂ ಶ್ರೀ ಮಾತೆಗೆ ಕಾಗದ ಬರೀತಾರೆ. ಈಗಿನ ಕಾಲ ಆಗಿದ್ದಿದ್ರೆ ಮೊಬೈಲಲ್ಲಿ ತಕ್ಷಣ ಮೆಸೇಜ್ ರಿಪ್ಲೈ ಮಾಡಿಬಿಡ್ತಾಯಿದ್ರು ಶ್ರೀಮಾತೆ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಆದರೆ ಆವಾಗ ಲೆಟರ್ ಬರಿಬೇಕು, ಅದನ್ನು ಟೆಲಿಗ್ರಾಮ್ ಕಳಿಸ್ಬೇಕು, ಅದು ಹೋಗಿ ಶ್ರೀಮಾತೆಗೆ ಮುಟ್ಟಬೇಕು. ಶ್ರೀಮಾತೆ ಓದಕ್ಕೆ ಬರಲ್ಲ, ಅದನ್ನು ಯಾರ ಕಡೆ ಆದರೂ ಓದಿಸ್ಬೇಕು. ಆಮೇಲೆ ಅವರು ಏನಾದರೂ ಲೆಟರ್ ಬರಿಬೇಕು, ಅದನ್ನು ಮತ್ತೆ ವಿವೇಕಾನಂದಕ್ಕೆ ತಲುಪಬೇಕು. ಎಷ್ಟು ಟೈಮ್ ಡ್ಯೂರೇಷನ್, ಎಷ್ಟು ಟೈಮ್ ಗ್ಯಾಪ್ ಆಯಿತು. ಇಷ್ಟೆಲ್ಲ ಆಯಿತು. ಶ್ರೀ ಮಾತೆಗೆ ಶ್ರೀ ಸ್ವಾಮಿ ವಿವೇಕಾನಂದರ ಸಂದೇಶ ಮುಟ್ಟಿದ ತಕ್ಷಣ ಮರು ಮಾತಿಲ್ಲದೆ ಶ್ರೀಮಾತೆ ರಿಪ್ಲೈ ಮಾಡ್ತಾರೆ. ಏನು ಅಂತಂದರೆ, ನೀನು ಹೋಗ್ಬೋದು, ನಿನಗಾಗಿ ಅದು ವ್ಯವಸ್ಥೆ ಆಗಿದೆ, ನೀನು ಹೋಗ್ಬೋದು ಅಂತ. ಶ್ರೀಮಾತೆ ಹೇಗೆ ಹೇಳಿದ್ರು ಅಂತಂದರೆ, ಅವರಿಗೆ ದರ್ಶನ ಆಗುತ್ತೆ. ಶ್ರೀರಾಮಕೃಷ್ಣರೇ ನರೇಂದ್ರನ ಸಾಗರದಿಂದ ಆಚೆಗೆ ಕರೆದುಕೊಂಡು ಹೋಗ್ತಾ ಇರೋಂಥ ದರ್ಶನ ಆಗುತ್ತೆ. ಅದನ್ನು ಹೇಳ್ತಾರೆ, ಲೆಟರಲ್ಲಿ ಬರೆದು ಕಳಿಸ್ತಾರೆ, ನೀನು ಹೋಗ್ಬೋದು, ಶ್ರೀರಾಮಕೃಷ್ಣರೇ ನಿನಗೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಪತ್ರ ಸ್ವಾಮಿ ವಿವೇಕಾನಂದರಿಗೆ ತಲುಪಿದ ಮೇಲೆ ಶ್ರೀರಾಮಕೃಷ್ಣರು ವಿವೇಕಾನಂದರಿಗೂ ಒಂದು ದರ್ಶನವನ್ನು ಕೊಡ್ತಾರೆ. ಶ್ರೀರಾಮಕೃಷ್ಣರೇ ಸಾಗರವನ್ನು ದಾಟ್ಕೊಂಡು ಹೋಗ್ತಾರೆ ಫಸ್ಟು. ಅವ್ರ ಹಿಂದೆ ನರೇಂದ್ರನನ್ನು ಕರೀತಾರೆ. ನರೇಂದ್ರ ಆವಾಗ ಸಾಗರವನ್ನು ದಾಟ್ಕೊಂಡು ಹೋಗ್ತಾನೆ. ಈ ಡಿವೈನ್ ಕಾಲ್ ಬಂದ ತಕ್ಷಣ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಇನ್ನು ನೀವೆಲ್ಲ ಹಣದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ನೀವು ಅರೇಂಜ್ ಮಾಡಿ ಅಂತ. ಎಲ್ಲಿಂದ ಕಲೆಕ್ಟ್ ಮಾಡಬೇಕು? ಹೋಗಿ ಮಹಾರಾಜರು ಸಾಕಷ್ಟಿದ್ರು. ಆವಾಗ ದೊಡ್ಡ ಶ್ರೀಮಂತರು ಅನ್ನೋಕ್ಕಿಂತ ಮಹಾರಾಜರಿದ್ದರು ಆಗಿನ ಕಾಲದಲ್ಲಿ. ಹೋಗಿ ಒಂದು 4-5 ಮಹಾರಾಜರನ್ನು ಕೇಳಿ ನಮ್ಮ ಹಣವನ್ನು ಸಂಗ್ರಹಣೆ ಮಾಡೋದಲ್ಲ, ಪ್ರತಿಯೊಬ್ಬ ಮನೆಗೂ ಹೋಗಿ ಒಬ್ಬೊಬ್ಬ ಮನುಷ್ಯನಿಂದನೂ ಅವನು ಎಷ್ಟು ಸಂತೋಷದಿಂದ ಕೊಡ್ತಾನೋ ಅಷ್ಟು ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ನನಗೆ ಬೇಕಾದ ಒಟ್ಟು ಮೊತ್ತವನ್ನು ನೀವು ಸಂಗ್ರಹ ಮಾಡಬೇಕು ಅಂತ ಒಂದು ಉಪಾಯ ಹೇಳ್ತಾರೆ. ಅಳಸಿಂಗ ಹಾಗೆ ಮಾಡ್ತಾನೆ. ಹೆಡ್ ಮಾಸ್ಟರು, ದೊಡ್ಡ ಸಂಸಾರ, 100 ರೂಪಾಯಿ ಸಂಬಳ, ಇಷ್ಟರಲ್ಲಿ ಅವನು ಮಾಡಿದ ಕೆಲಸ ಏನು? ಮನೆಗೆ ಹೋಗಿ ಹಣ ಸಂಗ್ರಹಣೆ ಮಾಡಿದ್ದು. ಸುಮಾರು 4,000 ರೂಪಾಯಿ ಸಂಗ್ರಹಣೆ. ಈಗ ಒಂದು 40 ಲಕ್ಷ ಅಂದ್ಕೊಳ್ಳಿ, ಅಷ್ಟು ಹಣದ ಸಂಗ್ರಹಣೆ ಮಾಡ್ತಾರೆ. ಸಂಗ್ರಹಣೆ ಮಾಡಿದ ಮೇಲೆ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಬಂದು, ಸ್ವಾಮೀಜಿ ನೋಡಿ, ಇಷ್ಟು ಹಣ ಸಂಗ್ರಹಣೆ ಆಗಿದೆ, ನೀವಿನ್ನು ಹೋಗ್ಬೋದು ಅಂತೆಲ್ಲ ಮಾತುಕತೆ ಆಗುತ್ತೆ. ಹಡಗನ್ನು ಎಲ್ಲ ಬುಕ್ ಮಾಡ್ತಾರೆ. ಆವಾಗ ಅವನು ಹೇಳ್ತಾನೆ, ಅಮೆರಿಕದಲ್ಲಿ ಭಾಳ ಟೈಮಿಂಗ್ ಅಂತ ಸ್ವಾಮೀಜಿ, ನಿಮಗೊಂದು ವಾಚ್ ಬೇಕು. ಸರಿ ತಗೊಂಬ, ವಾಚ್ ತರಿಸ್ತಾರೆ. ಸ್ವಾಮೀಜಿ ನಿಮ್ಮದೊಂದು ಐಡೆಂಟಿಟಿ ಕಾರ್ಡ್ ಬೇಕು. ಸರಿ, ಅದನ್ನು ಮಾಡಿಸು. ಸ್ವಾಮೀಜಿ ಏನು ಹೆಸರನ್ನು ಫಿಕ್ಸ್ ಮಾಡೋಣ? ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಸ್ವಾಮಿ ವಿವೇಕಾನಂದರು ಎಲ್ಲೂ ಸ್ವಾಮಿ ವಿವೇಕಾನಂದ ಅಂತ ಹೇಳಿಕೊಂಡೇ ಇರಲಿಲ್ಲ. ಸ್ವಾಮಿ ವಿವಿಧಿಶಾನಂದ, ಸ್ವಾಮಿ ಸಚ್ಚಿದಾನಂದ
ಹೀಗೇನೇನೋ ಹೆಸರಿನಲ್ಲಿ ತಮ್ಮ ಐಡೆಂಟಿಟಿಯನ್ನು ಮರೆಮಾಚಿಕೊಂಡೇ ಭಾರತ ಪೂರ್ತಿ ಸಂಚಾರ ಮಾಡಿದರು ಸ್ವಾಮಿ ವಿವೇಕಾನಂದರು. ಈಗ ನಾನು ಯಾವ ಹೆಸರನ್ನು ನಾನು ಕಾರ್ಡ್ ಪ್ರಿಂಟ್ ಮಾಡಲಿ ಅಂತ ಕೇಳಿದಾಗ ಫಸ್ಟ್ ಟೈಮ್ ಸ್ವಾಮಿ ವಿವೇಕಾನಂದ ಅಂತ ಮಾಡು ಅಂತ ಹೇಳ್ತಾರೆ. ಅಲ್ಲಿಂದ ಅದು ಫಿಕ್ಸ್ ಆಯಿತು ಸ್ವಾಮಿ ವಿವೇಕಾನಂದ ಅಂತ. ಹಾಗೆ ಫಿಕ್ಸ್ ಆದಮೇಲೆ ಸ್ವಾಮೀಜಿ ವಿವೇಕಾನಂದರು ಅವರ ಶಿಷ್ಯರ ಹತ್ರ, ಅವರ ಗುರುಬಾಯಿಗಳು, ಶ್ರೀರಾಮಕೃಷ್ಣರಿಗೆ 16 ಜನ ಶಿಷ್ಯರಲ್ಲ, ಹಾಗೆ ಮದ್ರಾಸ್ನಲ್ಲಿದ್ದವರು ಹರಿಬಾಯಿ ಸ್ವಾಮಿ ತುರಿಯಾನಂದರು ಅವ್ರ ಹತ್ರ ಹೇಳ್ತಾರೆ, ಆ ವಿಶ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡ್ತಾ ಇದ್ದಾರಲ್ಲ ಶಿಕಾಗೋನಲ್ಲಿ, ಅದು ಯಾರಿಗೆ ಗೊತ್ತಾ? ಇದಕ್ಕಾಗಿಯೇ, ನನಗೋಸ್ಕರನೇ ಅಂತಾರೆ. ಅಷ್ಟರವರೆಗೂ ಏನೂ ಹೇಳಿರಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಅದೆಲ್ಲ ಅರೇಂಜ್ ಆಗ್ತಾ ಇರೋದು ನನಗೋಸ್ಕರನೇ. ಆ್ಯಕ್ಚುಯಲ್ ಏನಾಗಿತ್ತು, ವಿಶ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ್ದರ ಉದ್ದೇಶನೇ ಇಡೀ ಪ್ರಪಂಚದಲ್ಲಿ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮನೇ ಗ್ರೇಟ್ ಅಂತ ತೋರಿಸ್ಬೇಕಂತಲೇ ಅವರು ಅದನ್ನು ಡಿಸೈನ್ ಮಾಡಿದರು. ಎಲ್ಲ ಕಡೆಯಿಂದ ಕ್ರಿಶ್ಚಿಯನ್ಸ್ ಬರಬೇಕು, ಬೇರೆ ಧರ್ಮದವರು ಬರ್ತಾರೆ. ಬಂದಾಗ ನಮ್ಮ ಕ್ರಿಶ್ಚಿಯನ್ ಪಾದ್ರಿಗಳು, ನಮ್ಮ ಕ್ರಿಶ್ಚಿಯನ್ ಮಿಷನರೀಸು, ಆ್ಯಕ್ಟಿವಿಟೀಸು, ಒರೇಷನ್ನು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವ ಧರ್ಮದವರು ಇದರ ಮುಂದೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿ, ನಮ್ಮದೇ ನೋಡಿ ಮೇಲುಗೈ ಅಂತ ತೋರಿಸ್ಬೇಕು. ಇದು ಶತಸಿದ್ಧ, ಇದು ಸಾಧ್ಯ ಆಗೇ ಆಗುತ್ತೆ. ಇದನ್ನು ತೋರಿಸೋದಕ್ಕಾಗೆ ನಾವು ವಿಶ್ವಧರ್ಮ ಸಮ್ಮೇಳನ ಮಾಡೋಣ ಅಂತ ಆಯೋಜನೆ ಮಾಡಿದರು. ಆ ಹೆನ್ರಿ ಬರೋಸ್ ಕೂಡ ಇದೇ ಹೋಪಲ್ಲೇ ಇದ್ದ. ಸುಮ್ಮನೆ ಕರಿಬೇಕಲ್ಲ, ಎಲ್ಲ ಕಂಟ್ರಿಗಳಿಂದನೂ ಒಬ್ಬರು ರೆಪ್ರೆಸೆಂಟೇಟಿವ್ ಬೇಕಲ್ಲ, ಇಲ್ಲಾಂದರೆ ವಿಶ್ವಧರ್ಮ ಸಮ್ಮೇಳನ ಹೇಗಾಗುತ್ತೆ ಅಂತ ಭಾರತಕ್ಕೂ ಇನ್ವಿಟೇಷನ್ ಕಳಿಸಿದ್ರು. ಅಂಥ ಭಾರತದಿಂದನೂ ಒಬ್ಬರು ಬೇಕು ಅಂತ ಕರೆದಿದ್ದರು. ಹಾಗಾಗಿ ಇದೆಲ್ಲ ಆಗಿತ್ತು. ಆದರೆ ಸ್ವಾಮಿ ವಿವೇಕಾನಂದರಿಗೆ ನಿಜ ಏನು, ಸತ್ಯ ಏನು ಅಂತ ಗೊತ್ತಾಯಿತು. ಏನು ಅಂತಂದರೆ ಅಲ್ಲಿ ಎಲ್ಲ ನಡೀತಾ ಇರೋ ವ್ಯವಸ್ಥೆ ನನಗೋಸ್ಕರ ಅನ್ನೋದು ಗೊತ್ತಿತ್ತು ಸ್ವಾಮೀಜಿಗೆ. ಅದಾದಮೇಲೆ ಸ್ವಾಮಿ ವಿವೇಕಾನಂದರು ಹಡಗು ಹತ್ತು ಹೋದರು. 3 ತಿಂಗಳು ಮುಂಚೆನೇ ಹೋಗಿದ್ದರು. ಅದೆಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಹೋದ ಮೇಲೆ ತುಂಬ ಚಳಿ. ಇಲ್ಲಿಂದ ಕಳಿಸಿದಾಗ ಚಳಿಯ ಒಂದು ಚೂರು ವಿಷಯವೂ ಗೊತ್ತಿಲ್ಲದೆ ಕಳಿಸ್ಬಿಟ್ಟಿದ್ರು. ಅಳಸಿಂಗ ಪೆರುಮಾಳಾಗಲಿ ಬೇರೆ ಎಲ್ಲ ಭಕ್ತರಾಗಲಿ. ಅಲ್ಲಿ ಹೋದಾಗ ದಿನೇ ದಿನೇ ದುಡ್ಡು ಖಾಲಿ ಆಗ್ತಾಯಿದೆ, ಚಳಿ ಜಾಸ್ತಿ ಆಗ್ತಾಯಿದೆ. ಅವ್ರ ಹತ್ರ ಚಳಿಗೆ ಒಂದು ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಮತ್ತೆ ಅಳಸಿಂಗಂಗೆ ಬರೀತಾರೆ. ಎಷ್ಟೊಂದು ರಾಜರಿದ್ದರಲ್ಲ, ಯಾರಿಗೂ ಬರೆದಿಲ್ಲ ಶ್ರೀ ಸ್ವಾಮಿ ವಿವೇಕಾನಂದ ದುಡ್ಡು ಕಳಿಸಂತ. ಅಳಸಿಂಗಂಗೆ ಬರೆದಿದ್ದಾರೆ. ಅಳಸಿಂಗಂಗೆ ಬರೆದ್ರು, ನನ್ನ ದುಡ್ಡೆಲ್ಲ ಖಾಲಿ ಆಯಿತು, ಇಲ್ಲಿ ಚಳಿ ಜಾಸ್ತಿ ಆಗ್ತಾಯಿದೆ, ಒಂದೋ ಚಳಿಗೆ ವ್ಯವಸ್ಥೆ ಮಾಡು. ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ನನಗೆ ವಾಪಸ್ ಬರೋದಕ್ಕಾದರೂ ಟಿಕೆಟಿಗೆ ವ್ಯವಸ್ಥೆ ಮಾಡು. ಇವನು ಮತ್ತೆ ಮನೆಗೆ ಓಡಾಡ್ತಾನೆ. ಎಲ್ಲ ಜವಾಬ್ದಾರಿಗಳು, ಯಾವ ಜವಾಬ್ದಾರಿಯನ್ನು ಕಡೆಗಣಿಸದೆ ಈ ಜವಾಬ್ದಾರಿಯನ್ನು ಕೂಡ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಮಾಡಿ ಸ್ವಲ್ಪನೇ ಸಮಯದಲ್ಲಿ 4,000 ರೂಪಾಯಿ ಮತ್ತೆ ಕಲೆಕ್ಟ್ ಮಾಡಿ, ಆ ತಿಂಗಳು ಸಂಬಳ ಬರುತ್ತೆ 100 ರೂಪಾಯಿ, 4,000 ರೂಪಾಯಿ ಪ್ಲಸ್ 100 ರೂಪಾಯಿ ಸೇರಿಸಿ ಕಳಿಸ್ಕೊಟ್ಬಿಡ್ತಾರೆ. ಅದು ಕಳಿಸಿದ್ದಾದಮೇಲೆ ಸ್ವಾಮಿ ವಿವೇಕಾನಂದರು ಅಲ್ಲಿನೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಅದಾದಮೇಲೆ ಸ್ವಲ್ಪ ದಿನಕ್ಕೆ ವಿಶ್ವಧರ್ಮ ಸಮ್ಮೇಳನ ನಡೀತು. ನಡೆದಾದಮೇಲೆ ಸ್ವಾಮೀಜಿ ರಿಪ್ಲೈ ಮಾಡ್ತಾರೆ ಅಳಸಿಂಗಂಗೆ, ನಾನು ನಿನಗೆ ಬಹಳ ಕಷ್ಟ ಕೊಟ್ಬಿಟ್ಟೆಪ್ಪ ಅಳಸಿಂಗ, ದುಡ್ಡು ಬೇಕು ಅಂತ. ಇನ್ನು ನಾನು ಕೇಳೋದಿಲ್ಲ. ಯಾಕೆ ಅಂತಂದರೆ ಈ ವಿಶ್ವಧರ್ಮ ಸಮ್ಮೇಳನ ಆಯ್ತಲ್ಲ, ಅದಕ್ಕೆ ಎಷ್ಟು ದೊಡ್ಡ ಶ್ರೀಮಂತರು ಬಂದಿದ್ದರು ಅಂದರೆ ಅವರೆಲ್ಲರ ಪರಿಚಯದಿಂದ ಈಗ ಯಾವ ಶ್ರೀಮಂತನೂ ನನ್ನ ಮನೆಗೆ ಬನ್ನಿ ಅಂತ ಕರೆದು ನನಗೆ ಆತಿಥ್ಯ ಕೊಡ್ತಾರೆ. ನನಗೆ ದುಡ್ಡಿನ ಅವಶ್ಯಕತೆ ಇನ್ನೂ ಇಲ್ಲ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಅಂತಂದರೆ, ಆ ಸಮಯದಲ್ಲಿ ಅವನು ಅಳಸಿಂಗ, ಆ ಮಿಲ್ಲರ್ ಪ್ರೊಫೆಸರ್ ಇದ್ರಲ್ಲ, ನೋಡಿ ನಮ್ಮ ಸ್ವಾಮೀಜಿ ಬಹಳ ಕಷ್ಟದಲ್ಲಿದ್ದಾರೆ, ಫೈನಾನ್ಷಿಯಲಿ ಅವ್ರ ಕಂಡೀಷನ್ ಭಾಳ ಕಷ್ಟದಲ್ಲಿದೆ, ನೀವೊಂದು ಸ್ವಲ್ಪ ಲೆಟರ್ ಬರೆದು ಕಳಿಸಿ, ನಾನು ಕಳಿಸ್ತೀನಿ ಅವ್ರಿಗೆ, ಈ ಥರ ಎಲ್ಲ ರಿಕ್ವೆಸ್ಟ್ ಯಾವ ರೀತಿ ಅವನಿಗೆ ಸಾಧ್ಯನೋ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿ ಕೊನೆಗೆ ಹಣ ಸಂಗ್ರಹಣೆ ಮಾಡಿ ತನ್ನ 100 ರೂಪಾಯಿಯು ಅದ್ರ ಜೊತೆ ಸೇರಿಸಿ ಕಳಿಸ್ತಾನೆ.
ಆಮೇಲೆ ಸ್ವಾಮಿ ವಿವೇಕಾನಂದರು ಈ ಅಳಸಿಂಗನ ಬಗ್ಗೆ ಹೇಳ್ತಾರೆ ಒಂದು ಮಾತು, ಏನು ಅಂತಂದರೆ, ನಿಸ್ವಾರ್ಥತೆ, ಕಠಿಣ ಪರಿಶ್ರಮ, ಗುರುಭಕ್ತಿ, ಈ ಮೂರು ಇರೋವಂಥ ಒಬ್ಬನೇ ವ್ಯಕ್ತಿ ಅಂದರೆ ಇಡೀ ಜಗತ್ತಿನಲ್ಲಿ ಅಳಸಿಂಗ ಪೆರುಮಾಳ್. ಇಂಥ ವ್ಯಕ್ತಿ ಇಡೀ ಭೂಮಂಡಲದಲ್ಲಿ ಸಿಗೋದು ಬಹಳ ದುರ್ಲಭ ಅಂತ ಬರೀತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಭಾರತದಲ್ಲಿದ್ದಂಥ ಹಲವಾರು ಶಿಷ್ಯರಿಗೆ ಲೆಟರ್ಸ್ ಬರೀತಾಯಿದ್ರು. ಅದೇ ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತಲೇ ಬುಕ್ ಇದೆ ಇವಾಗ. ಅದರಲ್ಲಿ ಅತ್ಯಂತ ಹೆಚ್ಚಿನ ಲೆಟರ್ನ ಪಡ್ಕೊಂಡಂಥವನು ಅಳಸಿಂಗ ಪೆರುಮಾಳ್. ಅದು 41 ಲೆಟರ್ಸ್. ಅದರಲ್ಲಿ ಅವರು ಏನೆಲ್ಲ ಬರೆದಿದ್ದಾರೆ ಅಂತಂದರೆ, ನೀವು ಮದ್ರಾಸಿನ ಯುವಕರಿದ್ದೀರಲ್ಲ, ನೀವು ಫಸ್ಟ್ ಜಾಗೃತರಾಗಬೇಕು. ನಿಮ್ಮಿಂದನೇ ನಾನು ಈಗ ಭಾರತ ಬಿಟ್ಟು ವಿಶ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ್ದು ಗೊತ್ತಾಗಿದ್ದು ಕೂಡ ಮದ್ರಾಸ್ನಲ್ಲಿ, ಕಳಿಸ್ದವರು ನೀವೇ. ಸೊ ನೀವೇ ಎದ್ದುಬಿಟ್ರೆ ಇಡೀ ಇಂಡಿಯಾ ಜಾಗೃತ ಆಗುತ್ತೆ. ನೀವು ಎದ್ದೇಳಬೇಕು ಫಸ್ಟು, ನೀವೆಲ್ಲ ಯುವಕರು ಒಗ್ಗೂಡಬೇಕು ಅಂತ ಹೇಳಿ, ನೀವು ಹೇಗೆ ಬೆಳಿಬೇಕು, ಯುವಕರು ಹೇಗಿರಬೇಕು ಅನ್ನೋದಕ್ಕೆ ಸಂದೇಶಗಳನ್ನು ಅಳಸಿಂಗನಿಗೆ ಲೆಟರ್ ಬರೆಯೋದ್ರ ಮೂಲಕ ಇಡೀ ಯುವ ಜನಾಂಗವನ್ನು ಅವರು ರೆಪ್ರೆಸೆಂಟ್ ಮಾಡ್ತಾಯಿದ್ರು ಸ್ವಾಮಿ ವಿವೇಕಾನಂದರು. ಅನಂತರ ಅವನಿಗೆ ಇನ್ನೊಂದು ಆಲೋಚನೆ ಹೊಡೆಯುತ್ತೆ, ಏನು ಅಂತಂದರೆ, ಈಗ ಸ್ವಾಮಿ ವಿವೇಕಾನಂದರ ಮಾತುಗಳು ಅವರು ಏನು ಬೋಧಿಸ್ತಾ ಇದ್ದಾರೆ ಅಲ್ಲಿ, ಅದನ್ನು ನಾವೇನೋ ಕೇಳ್ತೀವಿ, ಆದರೆ ಇಡೀ ಜನಾಂಗಕ್ಕೆ ಪ್ರಸಾರ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಒಂದು ಪತ್ರಿಕೆಯನ್ನು ನಾವು ಪ್ರಾರಂಭ ಮಾಡಬೇಕು. ಆ ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದರ ಸ್ಪೀಚಸ್ಸೇ ಇರಬೇಕು, ಉಪನ್ಯಾಸಗಳೇ ಇರಬೇಕು. ಆ ಪತ್ರಿಕೆ ಮನೆ ಮನೆಗೂ ತಲುಪಬೇಕು. ಆವಾಗ ನಮ್ಮ ಯುವ ಜನಾಂಗ ಬದಲಾಗುತ್ತೆ ಅಂತ ಹೇಳಿ ಇದನ್ನು ಒಂದು ರಿಕ್ವೆಸ್ಟ್ ಇಡ್ತಾನೆ ಸ್ವಾಮಿ ವಿವೇಕಾನಂದರ ಹತ್ರ. ಆವಾಗ ಸ್ವಾಮೀಜಿನೇ $100 ಕಳಿಸ್ತಾರೆ ಅಳಸಿಂಗನಿಗೆ, ಇದರಿಂದ ನೀನು ಪತ್ರಿಕೆ ಶುರು ಮಾಡು ಅಂತ. ಅದರ ಹೆಸರು ಬ್ರಹ್ಮವಾದಿನ್. ಆ ಪತ್ರಿಕೆ ಶುರು ಮಾಡು ನೀನು ಅಂತ, ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯವನ್ನು ನಾನು ಕೊಡ್ತೇನೆ, ಒದಗಿಸ್ತೇನೆ. ನೋಡು ಅಳಸಿಂಗ, ಈ ಪತ್ರಿಕೆ ಯಶಸ್ಸು ಪಡ್ಕೊಳ್ಳೇಬೇಕು ಅಂತಂದರೆ ನೀನು ಹೇಗೆ ಕೆಲಸ ಮಾಡಬೇಕು ಗೊತ್ತಾ, ಈ ಬ್ರಹ್ಮವಾದಿನ್ ನಿನ್ನ ಇಷ್ಟ ದೇವತೆ ಆಗಬೇಕು ಅಂತಾರೆ. ಇಷ್ಟ ದೇವತೆ ಅಂದರೆ ಯಾರು? ನಾವು ಮಂತ್ರವನ್ನು ತೆಗೆದುಕೊಂಡು ಶ್ರೀರಾಮಕೃಷ್ಣರ ಹೆಸರಲ್ಲಿ ಶ್ರೀರಾಮಕೃಷ್ಣರೇ ನಮ್ಮ ಇಷ್ಟ ದೈವ ಅಂತ ಅವರನ್ನು ಆರಾಧನೆ ಮಾಡ್ತೀವಿ, ಅವರನ್ನು ಪೂಜೆ ಮಾಡ್ತೀವಿ, ಅವರನ್ನು ಆದರದಿಂದ ನೋಡ್ಕೊಳ್ತೀವಿ, ಅವರ ಸ್ಮರಣೆಯನ್ನು ಮಾಡ್ತೀವಿ, ಅವರನ್ನೇ ಹಗಲಿರುಳು ಚಿಂತನೆ ಮಾಡ್ತೀವಿ. ಈ ಇಷ್ಟ ದೇವತೆಯ ಸ್ಥಾನವನ್ನು ನೀನು ಬ್ರಹ್ಮವಾದಿನ್ಗೆ ಕೊಡು. ಆ ಪತ್ರಿಕೆಯ ಕೆಲಸ ನಿನಗೆ ಎಷ್ಟು ಇಂಪಾರ್ಟೆಂಟ್ ಆಗಬೇಕಂದ್ರೆ ಅದರದೇ ನಿರಂತರ ಸ್ಮರಣೆ ನಿನ್ನದಾಗಬೇಕು, ಅದರದೇ ಹಗಲಿರುಳು ಚಿಂತನೆ ನಿನ್ನದಾಗಬೇಕು. ಅಂದರೆ ಇದು ಯಶಸ್ಸು ಕಾಣುತ್ತೆ. ಗುರುವಿನ ವಾಕ್ಯ ವೇದವಾಕ್ಯ ಅಳಸಿಂಗನಿಗೆ, ಅವನು ಹಾಗೆ ಮಾಡ್ತಾನೆ, ಅದನ್ನು ಇಷ್ಟ ದೇವತೆಯನ್ನಾಗೇ ಸ್ವೀಕಾರ ಮಾಡ್ತಾನೆ. ಅದನ್ನು ಇಷ್ಟ ದೇವತೆಯನ್ನಾಗಿ ಸ್ವೀಕಾರ ಮಾಡ್ದ ಅಂತ ಹೇಳಿ HM ಕೆಲಸ, ಸಂಸಾರದ ಕೆಲಸ ಅದನ್ನು ನೆಗ್ಲೆಕ್ಟ್ ಮಾಡಿರಲಿಲ್ಲ. ಅದು ನಾವು ಗಮನಿಸಬೇಕಾದಂಥ ಅಂಶ. 1895ರಲ್ಲಿ ಈ ಬ್ರಹ್ಮವಾದಿನ್ ಪತ್ರಿಕೆ ಶುರು ಆಯಿತು. ಇದನ್ನು ತನ್ನ ಕೊನೆ ಉಸಿರಿರೋವರೆಗೂ ಅಳಸಿಂಗ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿ ಮೂಡಿ ಬಂತು ಇದು ಅಂತಂದರೆ, ಈಗಲೂ ಕೂಡ ರಾಮಕೃಷ್ಣ ಆಶ್ರಮದ ಕ್ರೋನಲಾಜಿಕಲ್ ಆರ್ಡರ್ ಏನೇನು ನಡೆದಿದೆ, ಹಿಂದೆ ಆ ಸಮಯದಲ್ಲಿ ಏನು ನಡೀತು ಅನ್ನೋದಕ್ಕೆ ರೆಫರೆನ್ಸ್ ಬೇಕಾದರೆ ಬುಕ್ಸ್ ಬೇಕಲ್ಲ, ಅದಕ್ಕೆ ಬ್ರಹ್ಮವಾದಿನ ರೆಫರ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಅಷ್ಟು ಶ್ರದ್ಧೆಯಿಂದ ಅದನ್ನು ಮಾಡಿದಂಥವನು ಅಳಸಿಂಗ ಪೆರುಮಾಳ್. ಏಕಾಂಗಿಯಾಗಿ ಅವನು ನಿರ್ವಹಣೆ ಮಾಡಿದ ಈ ಇಷ್ಟೂ ಕೆಲಸಗಳನ್ನು. 11 ಮೇ 1909 ಆವಾಗ ಅವನು ತನ್ನ ಕೊನೆ ಉಸಿರು ಎಳಿತಾನೆ. ಅವನಿಗೆ ಕ್ಯಾನ್ಸರ್ ಬರುತ್ತೆ, ದವಡೆ ಕ್ಯಾನ್ಸರ್ ಬಂದು ಅವನು ತೀರ್ಕೊಳ್ತಾನೆ. ಆವಾಗ ಇನ್ನು ಅವನಿಗೆ 44 ವರ್ಷ ಆಗಿರುತ್ತೆ ಅವನು ತೀರ್ಕೊಂಡಾಗ. ಆವಾಗ ಅದು 4 ದಿನ ಮುಂಚೆ, ಸಾಯೋ 4 ದಿನಕ್ಕೆ ಮುಂಚೆ ಅವನ ಮನೆಗೆ ಎಷ್ಟು ಜನ ಬರ್ತಾ ಇರ್ತಾರೆ ಅಂದರೆ, ನನ್ನ ಮಗಳ ಮದುವೆ ಸೆಟ್ಟಾಯಿತು, ನೀವು ಹಣ ಸಂಗ್ರಹಣೆ ಮಾಡಿಕೊಡ್ಬೇಕು, ನನ್ನ ಮಗನ ಉಪನಯನ ಇದೆ, ನೀವು ಹಣ ಕೊಡಬೇಕು, ಇವತ್ತು ದೇವಸ್ಥಾನದ ಪ್ರತಿಷ್ಠಾಪನೆ ಇದೆ, ಹಣ ಕೊಡಬೇಕು. ಎಲ್ಲ ಏನೇ ಸಮಸ್ಯೆ ಬಂದರೂ
ಎಲ್ಲವನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿ ಅವರನ್ನು ಸರಿದಾರಿಗೆ ತಂದು ಅವನಿಗೆ ಪರಿಹಾರವಾಗಿ ಎಲ್ಲರೂ ಅವನ ಹತ್ರ ಬರ್ತಾಯಿದ್ರು. ಹಾಗೆಯೇ ಒಬ್ಬ ವ್ಯಕ್ತಿ ನನ್ನ ಮಗಳ ಮದುವೆಗೆ ಹಣ ಬೇಕು ಅಂತ ಕೇಳಕ್ಕೆ ಬರ್ತಾನೆ. ಆವಾಗಲೂ ಕೂಡ ಕ್ಯಾನ್ಸರಿಂದ ಬಳಲ್ತಾ ಇರ್ತಾನೆ. ಎದ್ದು ಈ ಥರ ಖರ್ಚೀಫೋ ಏನೋ ಇಟ್ಕೊಂಡು ಹಾಗೆ ಮನೆ ಮನೆಗೂ ಹೋಗಿ ಆ ಬ್ರಾಹ್ಮಣರು ಕೇಳಿದ್ರಲ್ಲ ಅಷ್ಟು ಹಣವನ್ನು ಸಂಗ್ರಹಣೆ ಮಾಡಿ ಕೊಡ್ತಾನೆ. ಅದಾದ 4 ದಿನಕ್ಕೆ ಅವನು ದೇಹ ಬಿಡ್ತಾನೆ. ಅವನಿಗೆ ಇದ್ದಂಥದ್ದು ಗುರುಭಕ್ತಿನೂ ಇತ್ತು, ದೇಶಭಕ್ತಿನೂ ಇತ್ತು, ಧರ್ಮಭಕ್ತಿಯೂ ಇತ್ತು. ಗುರುಭಕ್ತಿ ಗುರುವಿನ ಮಾತನ್ನು ಪಾಲಿಸೋದು, ದೇಶಭಕ್ತಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಧರ್ಮಭಕ್ತಿ ತಾನು ನಂಬಿದ ಧರ್ಮವನ್ನು ಅನುಷ್ಠಾನ ಮಾಡೋದು, ಪರರಿಗೆ ಅದನ್ನೇ ಅನುಷ್ಠಾನ ಮಾಡಿ ಅಂತ ಬೋಧಿಸೋದು. ಬೇರೆಯವರು ನಮ್ಮ ಧರ್ಮವನ್ನು ಬೈದರೆ ಅಥವಾ ನಮ್ಮ ಆಚರಣೆಯನ್ನು ಬೈದರೆ ಅದನ್ನು ಸುತಾರಾಮ್ ಒಪ್ಪುತ್ತಾ ಇಲ್ಲದೆ ಇರೋದು, ಇದು ಧರ್ಮಭಕ್ತಿ. ಇದು ಮೂರೂ ಕೂಡ ಅಳಸಿಂಗನಲ್ಲಿ ಇತ್ತು. ಅಂಥ ಶ್ರೇಷ್ಠ ವ್ಯಕ್ತಿ ಅಳಸಿಂಗ ಪೆರುಮಾಳ್. ಒಂದು ಸಲ ನಿವೇದಿತನ ಹತ್ರ ಒಬ್ಬರು ಬರ್ತಾರೆ. ಬಂದು ಹೇಳ್ತಾರೆ, ಮದ್ರಾಸ್ನಲ್ಲಿ ಯಾರೂ ಅಂಥ ದೊಡ್ಡ ವ್ಯಕ್ತಿಗಳು ಯಾರೂ ಇಲ್ಲವೇ ಇಲ್ಲ, ಯಾರನ್ನಾದರೂ ಒಬ್ಬರನ್ನ ಸಂಪರ್ಕ ಮಾಡಿ ಏನಾದರೂ ಸಲಹೆ ಕೇಳೋಣ ಅಂತ ಹೇಳಿ ಹೋಗೋಣ ಅಂದರೆ ಯಾರೂ ಅಂಥ ವ್ಯಕ್ತಿಗಳಿಲ್ವೇ ಇಲ್ಲ ಅಂತ ನಿವೇದಿತ ಹತ್ರ ಒಬ್ಬರು ಬಂದು ಹೇಳ್ತಾರೆ. ಅದಕ್ಕೆ ನಿವೇದಿತ ಹೇಳ್ತಾರೆ, ಯಾಕೆ ಅಳಸಿಂಗ ಪೆರುಮಾಳ್ ಇಲ್ವಾ, ನಿಮಗೆ ಅವ್ರು ಕಾಣಿಸ್ತಾ ಇಲ್ವಾ, ಎಂಥ ದೊಡ್ಡ ವ್ಯಕ್ತಿ ಅವರು, ಹೋಗಿ ಅವ್ರನ್ನ ಸಂಪರ್ಕ ಮಾಡಿ, ಬೆಸ್ಟ್ ಸಜೆಷನ್ ಕೊಡ್ತಾರೆ ಅಂತಾರೆ. ಹಾಗೆ ಸೋದರಿ ಮೆಕ್ಲೈಡ್ ಸ್ವಾಮಿ ವಿವೇಕಾನಂದರ ಜೊತೆ ಪಾಶ್ಚಾತ್ಯ ದೇಶದಿಂದ ಬಂದಿದ್ದಂಥವಳು. ಅವಳು ಅಳಸಿಂಗ ಪೆರುಮಾಳನ್ನ ನೋಡಿಬಿಟ್ಟು 3 ನಾಮ, ಜುಟ್ಟು, ಟೋಪಿ, ಧೋತಿ, ಕಾಲಿಗೆ ಚಪ್ಪಲಿ ಇಲ್ಲದೆ ಇರೋದು, ಇದೆಲ್ಲ ನೋಡಿ ಏನಿದು, ಎಂಥ ಅಸಹ್ಯ ಆಗುತ್ತಪ್ಪ ಇದನ್ನೆಲ್ಲ ನೋಡಿದ್ರೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇವನೇನಾದರೂ ಇರಲಿಲ್ಲ ಅಂದಿದ್ರೆ ನಾನು ನಿಮ್ಮ ಹತ್ರಕ್ಕೆ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಡಿವೈನ್ ಕಾಲ್ ಬೇರೆ, ಆದರೆ ಈ ಕಾರ್ಯದಲ್ಲಿ ಇನ್ಸ್ಟ್ರುಮೆಂಟ್ ಆದಂಥವ್ರು ಅಳಸಿಂಗ ಪೆರುಮಾಳ್. ಇಂಥ ಪೆರುಮಾಳ್ ಇದ್ದಾಗ ನಿವೇದಿತ, ಜೋಸೆಫಿನ್ ಮೆಕ್ಲೈಡ್, ಸಾರಾ ಬುಲ್ ಎಲ್ಲರೂ ಬಂದಿದ್ರಲ್ಲ ಇಂಡಿಯಾಗೆ. ಅವರು ಇವನ ಕಷ್ಟದ ಪರಿಸ್ಥಿತಿ, ಬಡತನದ ಪರಿಸ್ಥಿತಿಯನ್ನು ನೋಡಿ ನಿವೇದಿತ ಹೇಳ್ತಾಳೆ, ಇವರು ಒಬ್ಬರಿದ್ದಾರೆ, ಇವರು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ, ನಿನ್ನ ಎಲ್ಲ ಸಾಂಸಾರಿಕ ಜವಾಬ್ದಾರಿಯನ್ನು ಏನಿದೆಯಲ್ಲ ಅದನ್ನು ನಿಭಾಯಿಸ್ಬಿಟ್ಟು ಪೂರ್ತಿ ಬ್ರಹ್ಮವಾದಿನ ಪತ್ರಿಕೆಗೆ ನಿನ್ನನ್ನು ನೀನು ಸಮರ್ಪಣೆ ಮಾಡಿಕೊಳ್ಳೋದಕ್ಕಾಗಿ ಈ ಸಹಾಯ ಅಷ್ಟೇ ಅಂತ ಹೇಳಿ ಕೊಡಕ್ಕೆ ಬರ್ತಾ ಇದ್ದಾರೆ, ನೀನು ಇಸ್ಕೋ, ಇದರಿಂದ ನೀನು ಇನ್ನೂ ನಿನ್ನ ಕೆಲಸವನ್ನು ಸಮರ್ಥ ರೀತಿಯಲ್ಲಿ ಮುಂದುವರಿಸ್ಬೋದು ಅಂತ ಹೇಳ್ತಾರೆ. ಆವಾಗ ಒಂದು ಅರ್ಧ ಗಂಟೆ ಏನು ಹೇಳಲ್ಲ ಅವನು ಅಳಸಿಂಗ. ಅರ್ಧ ಗಂಟೆ ಯೋಚನೆ ಮಾಡಿ ನನಗೆ ಬೇಡ ಅಂತಾನೆ. ಯಾಕಪ್ಪ ಬೇಡ, ಸುಮ್ಮನೆ 1 ಲಕ್ಷ ಕೊಡ್ತಾ ಇದ್ದಾರೆ, ನಿನ್ನ ಕೆಲಸ ಆಗುತ್ತೆ, ಬ್ರಹ್ಮವಾದಿನ ಪತ್ರಿಕೆಗೆ ನೀನು ಪೂರ್ಣ ಗಮನ ಕೊಡ್ಬೋದು ಅಂತಂದರೆ ಅವನು ಹೇಳ್ತಾನೆ, ನಾನು ನನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ತೀನಿ ದುಡ್ಡಿಸ್ಕೊಂಡ್ರೆ, ಅದಕ್ಕೆ ನಂಗೆ ಬೇಡ. ದುಡ್ಡು ಕೊಟ್ಬಿಟ್ರೆ ಈಗ ಪರ್ಸನಲ್ ಕೆಲಸಕ್ಕೆ ದುಡ್ಡಿಸ್ಕೊಳ್ಳೋದು ಅಂದರೆ ಸ್ವಾತಂತ್ರ್ಯ ಕಳ್ಕೊಳ್ಳೋದಂತ, ಸೋಷಿಯಲ್ ಕಾಸಿಗೆ ದುಡ್ಡಿಸ್ಕೊಂಡ್ರೆ ನಮ್ಮದೇನಲ್ವಲ್ಲ, ದೊಡ್ಡದಾಗಿ ಏನು ಬೇಕಾದರೂ ಮಾಡ್ಕೋಬೋದು, ಅದಕ್ಕೆಲ್ಲರ ಸಹಾಯ ಇಸ್ಕೊಳ್ಬೋದು. ಅಳಸಿಂಗ ನಿನ್ನ ಮನೆಯ ಕಷ್ಟ ನೀಗಿಸ್ಕೋಪ 1 ಲಕ್ಷ ಇಸ್ಕೊಂಡು ಅಂತಂದರೆ ಬೇಡ ಅಂತ. ಅದೇ ಏನಾದರೂ ಬ್ರಹ್ಮವಾದಿನಿಗೆ ಕೊಟ್ಟಿದ್ದರೆ ಇಸ್ಕೊಳ್ತಾ ಇದ್ದೇನೆ ಇಂಥವನು ಅಳಸಿಂಗ ಪೆರುಮಾಳ್. ಅದೇ ಸಮಯದಲ್ಲಿ ಅವನ ಜೀವನ ಇದ್ದಾಗ ಒಬ್ಬ ಬಂದು ಮದ್ರಾಸ್ನ ಪಾರ್ಥಸಾರಥಿ ಟೆಂಪಲ್ಗೆ ಹರಿಜನ, ಅವನು ಶೆಡ್ಯೂಲ್ ಕ್ಯಾಸ್ಟ್ ಅಂತಾರಲ್ಲ ಆ ಜನಾಂಗಕ್ಕೆ ಸೇರಿದವನು. ಅವನು ಬಂದು ನಾನು 1 ಗೋವನ್ನು ದೇವಸ್ಥಾನಕ್ಕೆ ದಾನ ಮಾಡಬೇಕಂತ ಕೇಳ್ತಾನೆ. ಅದಕ್ಕೆ ಪಾರ್ಥಸಾರಥಿ ಟೆಂಪಲ್ ಅವರು ಪಕ್ಕಾ ಒಂದು ಜನಾಂಗಕ್ಕೆ ಸೇರಿದವರವರು, ಅವರು ಇಂಥ ಜನಾಂಗದ ಕಡೆಯಿಂದ ದಾನ ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾರೆ. ಇಬ್ಬರಿಗೂ ಟಗ್ ಆಫ್ ವಾರ್ ಯುದ್ಧ ಆಗಬೇಕಾಗಿತ್ತು. ಆವಾಗ ಇದನ್ನು ಪರಿಹಾರ ಮಾಡೋದಕ್ಕೆ ಅಳಸಿಂಗನ ಹತ್ರ ಹೋಗ್ತಾರೆ. ಆವಾಗ ಅಳಸಿಂಗ ಹೇಳ್ತಾನೆ, ನಾನು ಇವನ ಕಡೆಯಿಂದ ದಾನ ಸ್ವೀಕಾರ ಮಾಡ್ತೀನಿ, ಆ ಹಸುವನ್ನು ನಾನು ನಿಮಗೆ ಕೊಡ್ತೀನಿ, ಆವಾಗ ನನ್ನ ಕಡೆಯಿಂದ ದಾನ ತೊಗೊಳಕ್ಕೆ ಅಭ್ಯಂತರ ಇಲ್ಲ ತಾನೆ? ಏನಿಲ್ಲ,
ಅವನು ದಾನ ಮಾಡಬೇಕಾಗಿದ್ದಂಥ ವ್ಯಕ್ತಿ ಹೇಳ್ತಾನೆ, ನೀನು ಕೊಟ್ಟರು ಒಂದೇ, ನಾನು ಕೊಟ್ಟರು ಒಂದೇ, ಒಟ್ಟು ನನಗೆ ಕೊಡಬೇಕಾಗಿರೋದು ಗೋದಾನ ಅಂತ. ಅದಕ್ಕೆ ನೋಡಪ್ಪ, ನಾನು ನಿನಗೆ ದುಡ್ಡು ಕೊಡ್ತೀನಿ, ನನಗೆ ಹಸು ಕೊಡು ಅಂತ ಅಳಸಿಂಗ ಇಸ್ಕೊಂಡ. ಅಳಸಿಂಗ ಆ ಹಸುನ ದೇವಸ್ಥಾನಕ್ಕೆ ದಾನ ಕೊಟ್ಟ. ಇಸ್ಕೊಂಡಿದ್ದಂಥ ದುಡ್ಡನ್ನು ಹರಿಜನದವನು ಹುಂಡಿಗೆ ಹಾಕ್ದ. ಸೊ ಪ್ರಾಬ್ಲಮ್ ಸಾಲ್ವ್ ಆಯಿತು, ಎಲ್ಲ ಸಾಲ್ವ್ ಆಯಿತು. ಈ ಗುಣ ಇದೆಯಲ್ಲ, ಸ್ವಾಮೀಜಿ ಹೇಳ್ತಾರೆ, ಇಮ್ಮೆನ್ಸ್ ಐಡಿಯಾಲಿಸಮ್, ಇಮ್ಮೆನ್ಸ್ ಪ್ರಾಕ್ಟಿಕ್ಯಾಲಿಟಿ, ಇದೆರಡೂ ಇತ್ತು ಅಳಸಿಂಗನಲ್ಲಿ. ಇವನ ಜೊತೆನೂ ಜಗಳ ಆಡಲಿಲ್ಲ. ಹೌದಪ್ಪ, ನಮ್ಮ ಕಸ್ಟಮ್ಸ್ ಹೀಗಿದೆ, ನೀನು ಅದನ್ನು ಬ್ರೇಕ್ ಮಾಡೋಂಗಿಲ್ಲ ಅಂತ ಹರಿಜನದವನಿಗೂ ಹೇಳಲಿಲ್ಲ. ಈಗ ದೇವಸ್ಥಾನದವ್ರಿಗೆ ಒಂದು ಸ್ವಲ್ಪ ಸಡಿಲ ಮಾಡ್ಕೊಳ್ಳಿ ನಿಮ್ಮ ರೂಲ್ಸನ್ನು. ಒಂದು ಹಸು ದಾನ ಕೊಡ್ತಾ ಇದ್ದಾನೆ, ಯಾರು ಕೊಟ್ರೇನಂತೆ, ಹೀಗೆ ಅವ್ರ ಜೊತೆನೂ ವಾದ ಮಾಡಲಿಲ್ಲ. ಏನೋ ಒಂದು ಮಾಡಿ, ಉಪಾಯ ಮಾಡಿ ಆ ಕೆಲಸ ಬಹಳ ಸಾಂಗವಾಗಿ ನೆರವೇರಬೇಕು, ಇಬ್ರಿಗೂ ಸಮಾಧಾನ ಆಗಬೇಕು. ಆ ರೀತಿಯ ಕೆಲಸಗಳನ್ನು ಅಳಸಿಂಗ ಪೆರುಮಾಳು ಮಾಡ್ತಾ ಇದ್ದ. ಇಂಥ ಅಳಸಿಂಗ ಪೆರುಮಾಳ್ ನಮ್ಮ ಕರ್ನಾಟಕದವನು, ನಮ್ಮ ಚಿಕ್ಕಮಗಳೂರಿನವನು. 44 ವರ್ಷ ಅವನು ಬಾಳಿ ಒಂದು ಹೆಗ್ಗುರುತನ್ನು ಬಿಟ್ಟು ಹೋದ. ವಿವೇಕಾನಂದರು ಅಂತ ಯಾರು ನೆನಪಿಸ್ಕೊಳ್ತಾರೋ ಅವರೆಲ್ಲರೂ ಅಳಸಿಂಗನನ್ನು ನೆನಪಿಸ್ಕೊಳ್ಳೇಬೇಕು. ಅವ್ರು ಶಿಕಾಗೋಗೆ ಹೋದರು ಅನ್ನೋದಕ್ಕೆ ಮುಖ್ಯ ಕಾರಣ ಇವನೇ. ಹಾಗೆ ಇನ್ನೊಬ್ಬ ವ್ಯಕ್ತಿ ಜೆ ಗುಡ್ವಿನ್. ಈಗ ನಾವು ಸ್ವಾಮಿ ವಿವೇಕಾನಂದರ ಕಂಪ್ಲೀಟ್ ವರ್ಕ್ಸ್ ಓದ್ತೀವಿ, ಕೊಲಂಬೋಯಿಂದ ಆಲ್ಮೋರಕ್ಕೆ ಸೀರೀಸ್ ಆಫ್ ಲೆಕ್ಚರ್ಸ್ ಓದ್ತೀವಿ. ಯಾರು ರೆಕಾರ್ಡ್ ಮಾಡಿದವರು? ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳ್ತಾ ಇದ್ದಂಥವರು ಶ್ರೋತೃವರ್ಗದಲ್ಲಿ ಮೈ ರೋಮಾಂಚನ ಆಗ್ತಾಯಿತ್ತು. ಅವರು ಕೂತಂಥವ್ರು ನಾವಿಲ್ಲಿ ಕೂತಿದ್ದೀವಿ ಅನ್ನೋದನ್ನು ಮರೆತೇ ಬಿಡ್ತಾಯಿದ್ರು. ಯಾವುದೋ ಒಂದು ಶಕ್ತಿ ಅವ್ರ ಒಳಗಡೆ ಹೋಗ್ತಾ ಇದೆ ಅನ್ನೋಂಥ ಅನುಭವ ಆ ಉಪನ್ಯಾಸ ಕೇಳ್ತಾ ಇದ್ದ ಎಲ್ಲರಿಗೂ ಅನುಭವ ಆಗ್ತಾಯಿತ್ತು. ಹಾಗೆ ಕೇಳಿದವರೇನೋ ಬಹಳ ಪುಣ್ಯವಂತರು. ಆದರೆ ಅದಕ್ಕಿಂತ ಆದಮೇಲೆ ಬರೋವಂಥವ್ರಿಗೆ ಸ್ವಾಮಿ ವಿವೇಕಾನಂದರ ಕೃಪೆ ಬೇಡವಾ? ಅವರ ಮಾತುಗಳ ರುಚಿಯನ್ನು ಸವಿಯೋದು ಬೇಡವಾ? ಹೀಗೆಲ್ಲ ಯೋಚನೆ ಮಾಡಿ ವೇದಾಂತ ಸೊಸೈಟಿ ಅಲ್ಲಿತ್ತಲ್ಲ ನ್ಯೂಯಾರ್ಕಲ್ಲಿ, ಅವರು ಯೋಚನೆ ಮಾಡಿದ್ರು, ಯಾರನ್ನಾದರೂ ಒಬ್ಬನ್ನು ಬರೆಯೋನನ್ನು ಅಪಾಯಿಂಟ್ ಮಾಡ್ಕೊಳ್ಳೋಣ ಅಂತ. ಸ್ವಾಮಿ ವಿವೇಕಾನಂದರಲ್ಲಿ ಶಿಕಾಗೋನಲ್ಲಿ ಹೋಗಿ ವಿಶ್ವಧರ್ಮ ಸಮ್ಮೇಳನ ಆದಮೇಲೆ ಸೀರೀಸ್ ಆಫ್ ಲೆಕ್ಚರ್ಸ್ ಶುರು ಮಾಡಿದ್ರಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡೋಣ ಅಂತ. ಹಾಗೆ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಇವ್ರ ಭಾಷಣವನ್ನು ಬರೀರಿ ಅಂತ ಎಷ್ಟೋ ಜನಕ್ಕೆ ಹೇಳಿದ್ರೆ, ವಿವೇಕಾನಂದರು ಎಕ್ಸ್ಟೆಂಪೋರ್ ಸ್ಪೀಚ್ ಅಂತಾರಲ್ಲ, ಏನು ಈ ಥರ ಏನು ರೆಡಿ ಮಾಡಿಕೊಂಡು ಬಂದು ಮಾಡುವಂಥ ಭಾಷಣ ಅವ್ರದ್ದು ಇಲ್ಲವೇ ಇಲ್ಲ ಜೀವನದಲ್ಲಿ. ತಮಗೆ ಏನು ಅನಿಸುತ್ತೋ ಅದನ್ನು ಅಷ್ಟು ಫ್ಯೂರಿಯಸ್ ಆಗಿ, ತೀಕ್ಷ್ಣವಾಗಿ, ಅಗ್ನಿ ಸದೃಶ ಮಾತುಗಳು ಅಂತಾರೆ ಸ್ವಾಮೀಜಿ ಮಾತುಗಳು, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು, ಹೊರಗಡೆ ಬರ್ತಾಯಿತ್ತು ಅವ್ರ ಮಾತುಗಳು. ಅದನ್ನು ಯಾರಾದರೂ ಬರಿಬೇಕಂತ ಹೇಳಿ ಎಷ್ಟೊಂದು ಜನನ ಕರ್ಕೊಂಡು ಬಂದರೂ ಬರೆಯೋದಕ್ಕೆ ಫೇಲ್ಯೂರ್ ಆಗ್ತಾಯಿತ್ತು ಅವ್ರದ್ದೆಲ್ಲ ಕೆಲಸಗಳು. ಅಷ್ಟು ಫಾಸ್ಟು, ಅಷ್ಟು ವರ್ಡ್ಸು, ಅಷ್ಟು ಹೊಸ ಪದಗಳು. ಕೊನೆಗೆ ಒಬ್ಬನ್ನ ಸೆಲೆಕ್ಟ್ ಮಾಡಿದ್ರು. ಯಾರನ್ನ? ಅವನು ಹೇಗಿರಬೇಕು? ಶೀಘ್ರಲಿಪಿಗಾರ, ಶಾರ್ಟ್ ಹ್ಯಾಂಡ್ ಬರಬೇಕು ಅವನಿಗೆ. ಈ ಸ್ಪೀಚನ್ನು ನಾವು ಏನು ಮಾತಾಡ್ತೀವೋ ಅದೇ ವರ್ಡ್ಸ್ನೇ ಬರ್ಕೊಂಡು ಕೂತ್ಕೊಂಡ್ರೆ ಸ್ಪೀಚ್ ಮುಂದೆ ಹೋಗ್ಬಿಟ್ಟಿರುತ್ತೆ, ನಾವು ಬರ್ಕೊಂಡು ಹಿಂದೆ ಇರಬೇಕಾಗತ್ತೆ. ಅದಕ್ಕೆ ಶಾರ್ಟ್ ಹ್ಯಾಂಡ್ ಬೇಕು. ಶಾರ್ಟ್ ಹ್ಯಾಂಡ್ ಎಕ್ಸ್ಪರ್ಟ್ಸನ್ನ ಎಷ್ಟೊಂದು ಜನನ ಕರೆಸಿದ್ರು. ಎಷ್ಟೋ ಜನ ಎಕ್ಸ್ಪರ್ಟ್ಸ್ ಬಂದರು, ಸ್ವಾಮಿ ವಿವೇಕಾನಂದ ಸ್ಪೀಚ್ನ ಬರೀರಿ ಶಾರ್ಟ್ ಹ್ಯಾಂಡಲ್ಲಿ ಅಂತ ಕೇಳಿದ್ರು. ಸೊ ಎಲ್ಲರೂ ಪ್ರಯತ್ನ ಪಟ್ಟರು. ಅದರಲ್ಲಿ ಎಷ್ಟೋ ಜನಕ್ಕೆ ಫಿಲಾಸಾಫಿಕಲ್ ವರ್ಡ್ಸ್ ನಾಲೆಡ್ಜ್ ಇರಲಿಲ್ಲ. ಆ ಎಲ್ಲ ಟೆಸ್ಟ್ಗಳಲ್ಲಿ ಪಾಸ್ ಆಗಿ ಒಬ್ಬ ವ್ಯಕ್ತಿ ಸೆಲೆಕ್ಟ್ ಆದ, ಅವನು ಜೆ ಗುಡ್ವಿನ್. ಸೆಲೆಕ್ಟ್ ಆದಂಥವನು ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬರ್ತಾನೆ. ಬಂದು ಎಷ್ಟು ಚೆನ್ನಾಗಿ ಅವರನ್ನು ಆತ್ಮೀಯತೆ ಬೆಳೆಸ್ಕೊಂಡು ಬಿಡ್ತಾನೆ. ಅಲ್ಲಿ ಎಲ್ಲರೂ ನಾವಿಷ್ಟು 1 ಗಂಟೆ ಕೆಲಸ ಮಾಡ್ತೀವಿ, ನಮಗೆ ಎಷ್ಟು $1 ಕೊಡ್ತೀರಿ, ಈ ಬೇಸಿಸ್ ಮೇಲೆ ಅವ್ರದ್ದೆಲ್ಲ ಫಿಕ್ಸ್ ಆಗೋದು. ನಮ್ಮ ಭಾರತದಲ್ಲಿ ನಾವು ಈ ಗುರುಗಳು ಅವ್ರ ಸೇವೆ ಮಾಡಿದ್ರೆ ಇಷ್ಟು ಪುಣ್ಯ ಬರುತ್ತಪ್ಪ, ಹೋಗಿ ಅವ್ರ ಜೊತೆ ಇರೋಣ, ನಮ್ಮ ಕೈಲಾದ ಸೇವೆ ಮಾಡಿ, ಈ ಕಾನ್ಸೆಪ್ಟಲ್ಲಿ ಅಮೇರಿಕಾದಲ್ಲಿ ಇಲ್ಲ. ಸೊ ಆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದ ಗುಡ್ವಿನ್ ಸೆಲೆಕ್ಟ್ ಆಗಿ ಇವರ ಎಲ್ಲ ಸ್ಪೀಚಸ್ನ ಬರಿಬೇಕಂತ ಹೇಳಿ ಬಂದಂಥವನು, ಸೆಲೆಕ್ಟ್ ಆದಂಥವನು ಗುಡ್ವಿನ್. ಹಾಗೆ ಬಂದಂಥವನು ಎಷ್ಟು ಆತ್ಮೀಯತೆ ಬೆಳೀತು ಅಂತಂದರೆ, ಸ್ವಾಮೀಜಿ ನೀವು ಎಲ್ಲಿ ಹೋದರೆ ಸರಿ ನಾನು ಅಲ್ಲಿ ಬರ್ತೀನಿ.
ಅವನ ಲೈಫ್ ಸ್ಟೈಲು ಅಷ್ಟೇ, ಯಾವುದೇ ಒಂದು ಗೊತ್ತು ಗುರಿ ಇಲ್ಲದೆ ಎಲ್ಲ ಕಡೆ ತಿರುಗಾಡ್ತಂಥ ಜೀವನ ಮಾಡ್ತಾ ಇದ್ದಂಥವನು. ರಾತ್ರಿ ಫುಲ್ ಕುಡ್ದಿರ್ತಾ ಇದ್ದ, ರಾತ್ರಿ ಫುಲ್ ಎದ್ದಿರ್ತಾ ಇದ್ದ, ಕುಡ್ದಿರ್ತಾ ಇದ್ದ, ಜಗಳ ಆಡ್ತಾ ಇದ್ದ, ಬೇರೆ ಯಾವುದು ಮಾಡಬಾರ್ದು ಆ ಕೆಲಸಗಳೆಲ್ಲ ಮಾಡ್ತಾ ಇದ್ದ. ಅದು ಹೇಗೋ ಏನೋ ಸ್ವಾಮಿ ವಿವೇಕಾನಂದರ ದೃಷ್ಟಿ ಅವನ ಮೇಲೆ ಬಿತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿನ್ನ ಹೆಸರು ಗುಡ್ವಿನ್ ಅಂತ ಇರಬಾರ್ದಾಗಿತ್ತು, ಬ್ಯಾಡ್ವಿನ್ ಅಂತ ಇರಬೇಕಾಗಿತ್ತಂತ. ಅದಕ್ಕೆ ಅವನು ಇಲ್ಲ, ನಾನು ಬ್ಯಾಡ್ವಿನ್ ಯಾವತ್ತೂ ಆಗಲ್ಲ, ನಾನು ಗುಡ್ವಿನ್ 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 ಅಂತ ಹೇಳ್ತಾನೆ ಅವನು. ಅಂತಂದರೆ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಮೇಲೆ ನಾನು ಗುಡ್ವಿನ್, ನನ್ನ ಹೆಸರು ಸಾರ್ಥಕ ಆಯ್ತಲ್ಲ ಅಂತ ಅವನದು ವಿಚಾರ. ಇಂಥ ಗುಡ್ವಿನ್ ಅವರ ಮಾತುಗಳನ್ನು, ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನಾವು ಈಗ ರೋಮಾರೋಲ ಬಂದು ಕೇಳಿದ್ರು. ಯಾರನ್ನ? ಟ್ಯಾಗೂರ್, ರವೀಂದ್ರನಾಥ್ ಟ್ಯಾಗೂರ್, ದೇವೇಂದ್ರನಾಥ್ ಟ್ಯಾಗೂರ್ ಅವ್ರನ್ನ ಕೇಳಿದ್ರು. ಟ್ಯಾಗೂರ್ ಅವ್ರನ್ನ ಕೇಳಿದ್ರು, ನಾನೊಂದು ಇಂಡಿಯಾ ಬಗ್ಗೆ ಒಂದು ಥೀಸಿಸ್ ಬರಿಬೇಕು, ಅದಕ್ಕೆ ಯಾವ ಬುಕ್ ರೆಫರ್ ಮಾಡಲಿ ಅಂತ. ಅದಕ್ಕೆ ಅವರು ಕೊಟ್ಟಿದ್ದಂಥ ಮಾತು ಏನು ಅಂದರೆ, ರವೀಂದ್ರನಾಥ್ ಟ್ಯಾಗೂರು ರೋಮಾರೋಲಾಗಿ ಹೇಳಿದ್ದು, ನೋಡಿ ನಿಮಗೆ ಇಂಡಿಯಾ ಬಗ್ಗೆ ಬೇಕು ಅಂತಂದರೆ ಸ್ಟಡಿ ವಿವೇಕಾನಂದ. ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ಇನ್ ಹಿಮ್ ಎವ್ರಿಥಿಂಗ್ ಈಸ್ ಪಾಸಿಟಿವ್, ನಥಿಂಗ್ ಈಸ್ ನೆಗೆಟಿವ್. ಇಂಡಿಯಾ ಬಗ್ಗೆ ನಿಮಗೇನಾದರೂ ವಿಷಯ ಬೇಕು ಅಂದರೆ ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಿ. ಅಧ್ಯಯನ ಮಾಡಿ ಅನ್ನೋದಕ್ಕೆ ಅಲ್ಲಿ ಮೆಟೀರಿಯಲ್ ಬೇಕಲ್ಲ, ಅದು ಯಾರು ತಯಾರು ಮಾಡಿದ್ದು? ಅಲ್ಲೇನೋ ಒಂದು ಬೇಕಲ್ಲ. ಸ್ವಾಮೀಜಿ ಹೀಗೆ ಹೇಳಿದ್ರು, ಹೀಗೆ ಹೇಳಿದ್ರು. ಇವನು ಎಷ್ಟು ಚೆನ್ನಾಗಿ ಜೆ ಗುಡ್ವಿನ್ ಮಾಡಿದ್ದಾನೆ ಅಂತಂದರೆ, ಅದರಲ್ಲಿ ಒಂದು ಚೂರು ತನ್ನ ಪದವನ್ನು ಸೇರಿಸಿಲ್ಲ, ಅವರ ಪದವನ್ನು ಬಿಟ್ಟಿಲ್ಲ. ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಇನ್ನೇನೋ ಮಾಡಬೇಕಾದ್ರೆ ನಮ್ಮ ಆಲೋಚನೆಗಳನ್ನು ಸೇರಿಸಿ ಬರೆದಿರೋರೆ ಬಹಳಷ್ಟು ಜನ ಇರ್ತಾರೆ. ಅಲ್ಲಿ ಒರಿಜಿನಾಲಿಟಿ ಹೊಟ್ಟೆ ಹೋಗಿರುತ್ತೆ. ಹಾಗಾಗಿ ನಮಗೇನು ಬುಕ್ಸ್ ಸಿಕ್ಕಿದೆ ಸ್ವಾಮಿ ವಿವೇಕಾನಂದರ ಬಗ್ಗೆ, ಸ್ಪೀಚಸ್ ಸಿಕ್ಕಿದೆ, ಅದೆಲ್ಲವೂ ಜೆ ಗುಡ್ವಿನ್ನ ಕೊಡುಗೆ. ಇಂಥ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಒಬ್ಬರು ಹೇಳ್ತಾರೆ ಏನಂತಂದರೆ, ಅವರ ಮಾತುಗಳು ಸುಂದರವಾದ ಸಂಗೀತದಂತೆ ಇರ್ತಾಯಿತ್ತು. ಸುಂದರವಾದ ಸಂಗೀತ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಹಾಗಿರ್ತಾಯಿತ್ತು ಸ್ವಾಮಿ ವಿವೇಕಾನಂದರ ಮಾತುಗಳು. ಉಪಯೋಗಿಸಿದ ಪದಪುಂಜಗಳು ಹ್ಯಾಂಡಲ್ ಕೋರಸ್ಗಳ ಮಾರ್ಚ್ ಲಯದಂತೆ ಚೈತನ್ಯ ಸ್ಫೂರ್ತಿಯನ್ನು ಕೊಡ್ತಾಯಿತ್ತು. ಅಂದರೆ ಮಾರ್ಚ್ ಪಾಸ್ ಮಾಡ್ತಾರಲ್ಲ ಎಷ್ಟು ರಿದಮಿಕ್ಕಾಗಿ, ಅಷ್ಟು ಚೆನ್ನಾಗಿ ನಮಗೆ ಚೈತನ್ಯ ಸ್ಫೂರ್ತಿಯನ್ನು ಕೊಡ್ತಾಯಿತ್ತು. ಸ್ವಾಮಿ ವಿವೇಕಾನಂದರು ಮಾತಾಡ್ತಾ ಇದ್ದರೆ 30 ವರ್ಷಗಳ ನಂತರ ನಾನು ಅವರ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಇದನ್ನು ಯಾರು ಹೇಳೋದು ಅಂತಂದರೆ ರೋಮಾರೋಲ. 30 ವರ್ಷಗಳ ನಂತರ ನಾನು ಅವ್ರ ಪುಸ್ತಕಗಳನ್ನು, ಅವ್ರು ಬರೆದಿರೋಂಥ ವಾಕ್ಯಗಳನ್ನು ಓದ್ತಾ ಇದ್ದೀನಿ. ಅದು ನನಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಅನಿಸುತ್ತೆ. ಅಷ್ಟು ಚೈತನ್ಯ ಕೊಡುತ್ತೆ, ಅಷ್ಟು ಶಕ್ತಿಯನ್ನು ಕೊಡುತ್ತೆ. ಈ ಅನುಭವ ಅವರಿಗೆ ಆಗಬೇಕು ಅಂತಂದರೆ ಆ ಬರೆದಿರೋದು ಎಕ್ಸಾಕ್ಟ್ ಏನು ವಿವೇಕಾನಂದರು ಹೇಳಿದಾರೋ ಅದನ್ನು ಬರೆದ್ರಷ್ಟೇ ಆಗೋದು. ಜೆ ಗುಡ್ವಿನ್ ಏನಾದರೂ ಒಂದೊಂದು ವರ್ಡನ್ನು ಬಿಟ್ಟಿದ್ರೂ ಕೂಡ ಆ ಎಫೆಕ್ಟ್ ಬರ್ತಾ ಇತ್ತೋ ಇಲ್ವೋ. ಅದಕ್ಕೆ ನಾವೆಲ್ಲರೂ ಕೂಡ ಅವನಿಗೆ ಚಿರಋಣಿಯಾಗಿದ್ದರೂ ಕಡಿಮೆನೇ ಜೆ ಗುಡ್ವಿನ್ಗೆ. ಅಂಥ ಶ್ರೇಷ್ಠ ಮಟ್ಟದ ಕೆಲಸ ಮಾಡಿದವನು ಜೆ ಗುಡ್ವಿನ್. ಇವನು ಹುಟ್ಟಿದ್ದು 1870 ಇಂಗ್ಲೆಂಡ್ನಲ್ಲಿ, ಸೆಪ್ಟೆಂಬರ್ನಲ್ಲಿ. ಎಷ್ಟು ಪ್ರಭಾವಿತ ಆಗಿದ್ದ ಅಂತಂದರೆ ಜೆ ಗುಡ್ವಿನ್ ಜೋಸೆಫಿನ್ ಮೆಕ್ಲೈಡ್ಗೆ ಬರೀತಾನೆ ಲೆಟರಲ್ಲಿ. ನಿನಗೆ ಆಶ್ಚರ್ಯ ಆಗುತ್ತೆ, ಒಂದು ಮಾತು ಹೇಳ್ತೀನಿ. ಅಲ್ಲಿನ ಎಲ್ಲರ ಹೃದಯದ ಆರಾಧ್ಯ ದೈವ ಕ್ರೈಸ್ಟ್. ಎಲ್ಲರ ಹೃದಯದಲ್ಲೂ ಕ್ರೈಸ್ಟೇ ಇರೋದು ಅಲ್ಲಿ. ಅಂಥ ಗುಡ್ವಿನ್ ಬಾರ್ನ್ ಕ್ರಿಶ್ಚಿಯನ್. ಅವನು ಹೇಳ್ತಾನೆ, ನಾನು ಈ ಸ್ವಾಮಿಯಿಂದ ಎಷ್ಟು ಪ್ರಭಾವ ಆಗಿದ್ದೀನಿ ಅಂತಂದರೆ ಇನ್ನೊಂದು ಸ್ವಲ್ಪನೇ ದಿನ ನನ್ನ ಹೃದಯದಲ್ಲಿ ಕ್ರಿಸ್ತನ ಸ್ಥಾನವನ್ನು ಈ ಸ್ವಾಮಿ ಆವರಿಸ್ಕೊಂಡ್ಬಿಡ್ತಾನೆ ಅಂತ. ಅಷ್ಟು ಪ್ರಭಾವಗೊಂಡಿರ್ತಾನೆ. ನಾನು ಪ್ರಪಂಚದ ಬೇರೆ ಬೇರೆ ಮೂಲೆಯಲ್ಲೆಲ್ಲ ತಿರುಗಾಡಿದ್ದೀನಿ, ಎಲ್ಲರ ಪ್ರಭಾವಕ್ಕೂ ನಾನು ಒಳಗಾಗಿದ್ದೀನಿ. ನನ್ನ ಹೃದಯವನ್ನು ತೆಗೆದುಕೊಂಡು ಅವರ ಪ್ರಭಾವಕ್ಕೆ ನಾನು ಒಳಗಾಗಿದ್ದೀನಿ. ಆದರೆ ಈ ವ್ಯಕ್ತಿಯ ಪ್ರಭಾವ ಇದೆಯಲ್ಲ, ಇದು ಅವರ್ಣನೀಯ. ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಅಂಥ ವ್ಯಕ್ತಿ ಇವರು ಅಂತ. ಇಂಥ ಗುಡ್ವಿನ್ ಸಿಕ್ಕಿದ ತಕ್ಷಣ
ಸುಮಾರು 2 ತಿಂಗಳಲ್ಲೇ ಸ್ವಾಮಿ ವಿವೇಕಾನಂದರು ಗುಡ್ವಿನ್ನ ಪರಿಚಯ ಎಷ್ಟು ಅಮೋಘವಾಗಿ ಆಗುತ್ತೆ ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ನಿನಗೆ ನಾನು ಬ್ರಹ್ಮಚರ್ಯ ದೀಕ್ಷೆ ಕೊಡ್ತೀನಿ, ನನ್ನ ಜೊತೆನೇ ಇದ್ಬಿಡು, ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ವಿಧಿ ಲಿಖಿತ ಏನು ಅಂತಂದರೆ, ಸುಮಾರು 27ನೇ ವಯಸ್ಸಿಗೆ 1898ಕ್ಕೆ ಗುಡ್ವಿನ್ ಊಟಿಗೆ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರಲ್ಲೆಲ್ಲ ವಿಶ್ವಧರ್ಮ ಸಮ್ಮೇಳನ ಮುಗಿಸಿ ಹಲವಾರು ಕಡೆ ತಮ್ಮ ಉಪನ್ಯಾಸಗಳನ್ನು ಮುಗಿಸಿ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಾಗ ಜೋಸೆಫಿನ್ ಮೆಕ್ಲಾಯ್ಡು, ಸಾರಾ ಬುಲ್ಲು, ಗುಡ್ವಿನ್ನು ಅವ್ರ ಜೊತೆ ಬರ್ತಾರೆ. ಬಂದು ಕೊಲಂಬೋನಲ್ಲಿ ಇಳಿತಾರೆ ಶ್ರೀಲಂಕಾದ ಹತ್ರ. ಅಲ್ಲಿಂದ ಆಲ್ಮೋರದವರೆಗೂ, ಉತ್ತರ ಭಾರತದ ಆಲ್ಮೋರದವರೆಗೂ ಕೂಡ ಸ್ವಾಮೀಜಿ ಲೆಕ್ಚರ್ಸ್ ಮಾಡಿಕೊಂಡೇ ಹೋಗ್ತಾರೆ. ಆ ಎಲ್ಲ ಲೆಕ್ಚರ್ಸ್ನ ಕರೆಕ್ಟಾಗಿ ಬರೆದವನು ಗುಡ್ವಿನ್. ಅದರದ್ದು ಸಂಗ್ರಹನೇ ಕೊಲಂಬೋ ಟು ಆಲ್ಮೋರ, ಕೊಲಂಬೋದಿಂದ ಆಲ್ಮೋರಕ್ಕೆ ಅಂತ ಕನ್ನಡ ಪುಸ್ತಕ. ಈ ಪುಸ್ತಕವನ್ನು ಸ್ಪೀಚಸ್ನ ಬರೆದವನು ಅವನೇ. ಹಾಗೆ ಬರೆದಂಥವನು ಇವನು ಆ ಊಟಿನಲ್ಲಿ ಬಂದಾಗ, ಕೊಲಂಬೋಯಿಂದ ಆಲ್ಮೋರಕ್ಕೆ ಹೋಗಿದ್ದಾಯಿತು, ಆನಂತರ ಊಟಿಗೆ ಬಂದಾಗ ಅಲ್ಲಿ ಅವನು ಪ್ರಾಣ ಬಿಡ್ತಾನೆ, ದೇಹತ್ಯಾಗ ಮಾಡ್ತಾನೆ. ಅಲ್ಲಿ ಒಂದು ಸ್ಮಾರಕವನ್ನು ಕೂಡ ಕಟ್ಟಿಸಿದ್ದಾರೆ ಇವನ ಹೆಸರಿನಲ್ಲಿ. ಅದರಲ್ಲಿ 4 ಕಡೆ ಸ್ವಾಮಿ ವಿವೇಕಾನಂದರ ಕವನ ಬರೆದಿದ್ದಾರೆ ಅದ್ರ ಮೇಲೆ. ಅವನು ತೀರ್ಕೊಂಡಾಗ ಸ್ವಾಮೀಜಿ ಕೊಲಂಬೋದಲ್ಲಿ ಆಲ್ಮೋರದಲ್ಲಿರ್ತಾರೆ. ಅಲ್ಲಿಗೆ ಬರುತ್ತೆ ಮೆಸೇಜ್, ಜೆ ಗುಡ್ವಿನ್ ದೇಹ ಬಿಟ್ಟ ಅಂತ. ಅವನಿಗೆ ತುಂಬ ಹುಷಾರಿರಲ್ಲ, ತುಂಬ ಚಳಿನಲ್ಲಿ ಅವನು ಏನೋ ಎಕ್ಸಸೈಸ್ ಮಾಡೋಕ್ಕೆ ಹೋಗಿರ್ತಾನೆ. ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು ಕೂಡ ಹೆಲ್ತ್ ಕಡೆ ಅಷ್ಟು ಗಮನ ಕೊಡಲ್ಲ, ನೆಗ್ಲೆಕ್ಟ್ ಮಾಡ್ತಾನೆ. ಅದು ಸಿವಿಯರ್ ಆಗಿ ಸಡನ್ ಡೆತ್ ಆಗುತ್ತೆ. ಆ ವಿಷಯ ಗೊತ್ತಾದ ತಕ್ಷಣ ಸ್ವಾಮೀಜಿ ಹೇಳ್ತಾರೆ, ನನ್ನ ಬಲಗೈಯೇ ಮುರಿದೋಯ್ತು, ನನಗೆ ಅವನಿಂದ ಆದ ನಷ್ಟ ಏನು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನೋಡಿ, ಅವನೇನಾದರೂ ಇದ್ದಿದ್ದರೆ ಇನ್ನೂ ಎಷ್ಟು ನಮಗೆ ವಿವೇಕಾನಂದರ ಬಗ್ಗೆ ಸಿಗ್ತಾ ಇತ್ತು. ಅದಾದಮೇಲೆ 2ನೇ ಸಲ ಅವರು ಅಮೇರಿಕಕ್ಕೆ ಹೋದಾಗ ಮೇರಿ ಲೂಯಿಸ್ ಬರ್ಕ್ ಅನ್ನೋಳಿರ್ತಾಳೆ, ಅವಳೇ ಸೋದರಿ ದೇವಮಾತಾ ಆಗ್ತಾಳೆ. ಅವಳೆಲ್ಲನೂ ಬರೆದಿದ್ದಾಳೆ. ಅದು ಸ್ಫೂರ್ತಿವಾಣಿ, ಇನ್ಸ್ಪೈರ್ಡ್ ಟಾಕ್ಸ್ ಅಂತ ಅದೊಂದು ಬುಕ್ ಇದೆ. ಆದರೆ ಮೇನ್ ಕಾಂಟ್ರಿಬ್ಯೂಷನ್ ಫಸ್ಟ್ ಏನು ವಿವೇಕಾನಂದರು ಹೋಗಿ ಶಕ್ತಿಯುತವಾದ ಮಾತುಗಳನ್ನು ಏನು ಹೇಳಿದ್ರಲ್ಲ, ಅದನ್ನು ರೆಕಾರ್ಡ್ ಮಾಡಿದವನು ಗುಡ್ವಿನ್. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಭಾಷಣವನ್ನು ಓದಿ ನಿಮಗೇನು ಸ್ಫೂರ್ತಿ ಚೈತನ್ಯ ಸಿಗುತ್ತೋ ಅದರ ಕ್ರೆಡಿಟ್ ಎಲ್ಲ ನಾನು ಕೊಡೋದು ಗುಡ್ವಿನ್ಗೆ ಅಂತ. ಇಂಥ ಶ್ರೇಷ್ಠ ಮಟ್ಟದ ವ್ಯಕ್ತಿ ಗುಡ್ವಿನ್. ಇನ್ನು 3ನೇ ವ್ಯಕ್ತಿ ಅಂದರೆ ಸೋದರಿ ನಿವೇದಿತಾ. ಈಗ 8:07 ಆಯಿತು, 8:15 ಮುಗಿಸ್ಬೇಕನ್ಸುತ್ತೆ ಅಲ್ಲ? ಸೋದರಿ ನಿವೇದಿತಾ ಇವಳು ಇನ್ನೊಂದು ಅದ್ಭುತವಾದ ವ್ಯಕ್ತಿತ್ವ. ಒಂದು ಸಲ ಶ್ರೀಮಾತೆ ಗೋಲಾಪ್ಮ ರಾಮಕೃಷ್ಣರ ರೂಮಿಗೆ ಹೋಗ್ಬಿಟ್ಟು ಊಟವನ್ನು ಕೊಡೋಕ್ಕೆ ಹೋಗಿರ್ತಾರೆ. ರಾಮಕೃಷ್ಣರು ಮಲ್ಕೊಂಡಿರ್ತಾರೆ. ಅವರು ಉಸಿರಾಡ್ತಾ ಇದ್ದಾರೆ ಅಂತ ಅನಿಸಲ್ಲ ಶ್ರೀಮಾತೆಗೆ, ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಶ್ರೀಮಾತೆಗೆ ಗಾಬರಿ ಆಗುತ್ತೆ. ಅವರ ಅಂಗಾಲೆಲ್ಲ ತಗೊಂಡು ಉಜ್ತಾರೆ. ಉಜ್ಜಿದ ಮೇಲೂ ಕೂಡ ಅವರಿಗೆ ಬಾಹ್ಯಜ್ಞಾನ ಬರಲ್ಲ. ಎಲ್ಲ ಶಿಷ್ಯರಿಗೆಲ್ಲ ಹೇಳಿ ಕಳಿಸ್ತಾರೆ. ಗಾಬರಿ ಮಾಡಿಕೊಂಡು ಎಲ್ಲರೂ ಬರ್ತಾರೆ. ಬಂದು ರೂಮಿಗೆ ಬಂದು ರಾಮಕೃಷ್ಣರ ಪಾದವನ್ನು ಎಲ್ಲರೂ ತಿಕ್ಕುತ್ತಾರೆ ಕೂತ್ಕೊಂಡು. ಆಮೇಲೆ ಶ್ರೀರಾಮಕೃಷ್ಣರು ಬಾಹ್ಯಜ್ಞಾನವನ್ನು ಪಡೆದುಕೊಳ್ತಾರೆ. ಆವಾಗ ಹೇಳ್ತಾರೆ ಒಂದು ಮಾತು, ಏನು ಅಂತಂದರೆ, ನಾನು ಬಿಳಿಯರ ರಾಜ್ಯಕ್ಕೆ ಹೋಗಿದ್ದೆ, ಬಹಳ ಚೆನ್ನಾಗಿದೆ ದೇಶ, ಅಲ್ಲೂ ಎಲ್ಲ ಬಹಳ ಒಳ್ಳೆ ಹೃದಯಗಳಿದೆ, ಅದರಲ್ಲೆಲ್ಲ ಕೆಲವರು ಇಲ್ಲಿಗೂ ಬರ್ತಾರೆ, ಮತ್ತು ಅಲ್ಲಿಯೂ ಕೂಡ ನನ್ನವರಿದ್ದಾರೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಅಂಥ ದಿವ್ಯ ದೃಷ್ಟಿಗೆ ಬಿದ್ದಂಥ ಅನೇಕರಲ್ಲಿ ಸೋದರಿ ನಿವೇದಿತಾ ಒಬ್ಬಳು. ಅವರ ತಾಯಿ ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ, ಬಾರ್ನ್ ಕ್ರಿಶ್ಚಿಯನ್, ಎಲ್ಲರೂ ಕ್ರಿಶ್ಚಿಯನ್ಸೇ. ಆದರೆ ಇವಳೇ ಮೊದಲನೇ ಮಗಳು ನಿವೇದಿತಾ, ಮಾರ್ಗರೆಟ್ ನೋಬಲ್.
ಇವಳು ಹುಟ್ಟುವಾಗ ಪ್ರಸವ ವೇದನೆ ತುಂಬ ಆಗಿ ಅವಳ ತಾಯಿ ಸಂಕಲ್ಪ ಮಾಡ್ತಾಳೆ, ಹೇ ಏಸು, ನನಗೆ ಹೆರಿಗೆ ಸುಲಭವಾಗಾಯಿತು, ಮಗುಗೇನು ತೊಂದರೆ ಆಗಲಿಲ್ಲ ಅಂದರೆ ನಾನು ಇದನ್ನು ನಿನ್ನ ಸೇವೆಗೆ ಬಿಡ್ತೀನಿ. ಇದು ಭಾರತ ಅಲ್ಲ, ಐರ್ಲೆಂಡ್, ಇಂಗ್ಲೆಂಡ್. ನೋಡಿ, ಭಾರತದಲ್ಲಿ ಪ್ರತಿಯೊಂದು ತಾಯಿಯೂ ಕೂಡ ಮಗುವನ್ನು ಪಡ್ಕೊಳ್ಳೋದು ಇದೇ ನಿಟ್ಟಿನಲ್ಲೇ. ಅಂದರೆ ನನ್ನ ಮಗು ಹಾಗಾಗಲಿ ಹೀಗಾಗಲಿ ದೇಶ ಸೇವೆ ಮಾಡಲಿ ಅನ್ನೋವಂಥ ಉತ್ತಮ ಸಂಕಲ್ಪದೊಂದಿಗೆ ಮಗುವನ್ನು ಪಡ್ಕೊಳ್ತಾರೆ. ಅದನ್ನೇ ಶ್ರೀರಾಮಕೃಷ್ಣರು ಏನು ತಮ್ಮ ದರ್ಶನದಲ್ಲಿ ಕಂಡ್ರೋ, ಅಲ್ಲಿ ನನ್ನವರಿದ್ದಾರೆ ಅಂತ. ಆ ನನ್ನವರಲ್ಲಿ ಈ ತಾಯಿ ಮೇರಿ ಇಸಾಬೆಲ್ ಅವಳು ಒಬ್ಬಳು. ಇವಳೇ ಮಾರ್ಗರೆಟ್ ನೋಬಲ್ ಅಂತಂದರೆ ನಿವೇದಿತೆಗೆ ಜನ್ಮ ಕೊಟ್ಟ ತಾಯಿ. ಅವಳು ಎಷ್ಟು ಚೆನ್ನಾಗಿದ್ಲು ಅಂದರೆ, ಎಷ್ಟು ಸರ್ವ್ ಮಾಡಿದ್ಲು ನಿವೇದಿತಾಗೆ ಅಂತಂದರೆ, ಮಗಳೇ ನಿವೇದಿತನೇ ತನ್ನ ತಾಯಿ ಬಗ್ಗೆ ಬರೀತಾಳೆ, ನೀನು ನಮ್ಮನ್ನು ಅದೆಷ್ಟು ಪ್ರೀತಿಸಿದೆ, ನಮಗಾಗಿ ಅದೆಷ್ಟು ಶ್ರಮಿಸಿದೆ, ಒಂದಿಷ್ಟು ಗೊಣಗಾಡದೆ. ಅಮ್ಮಂದರು ಮಕ್ಕಳಿಗೆ ಸೇವೆ ಮಾಡೋದಕ್ಕೆ, ಮಕ್ಕಳಿಗೆ ಒಂಚೂರು ಹೆಚ್ಚು ಕಡಿಮೆ ಆದರೆ ಅಮ್ಮಂದರೆ ಗೊಣಗಾಡೋದು ಸಾಮಾನ್ಯ. ಆದರೆ ನಿವೇದಿತ ಬರೀತಾಳೆ ಅವ್ರ ಅಮ್ಮನ ಬಗ್ಗೆ, ಒಂದು ಚೂರು ಗೊಣಗಾಡದೆ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದೆ ಅಲ್ಲ ನೀನು ಅಂತ ಬರೀತಾಳೆ. ಇವರ ತಂದೆ ಸ್ಯಾಮ್ಯುಯಲ್ ಅಂತ, ಅವನು ಪಾದ್ರಿಯಾಗಿದ್ದ, ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ದ, ಧರ್ಮಭೀರು ಆಗಿದ್ದ. ಎಲ್ಲರೂ ಅವನನ್ನು ನೋಡಿದ್ರೆ ಬಹಳ ಗೌರವಿಸ್ತಾ ಇದ್ದರು. ಒಂದು ದಿನ ಸ್ಯಾಮ್ಯುಯಲ್ ಅಂದರೆ ನಿವೇದಿತೆಯ ತಂದೆಯ ಸ್ನೇಹಿತ ಬಂದಿದ್ದರು ಮನೆಗೆ. ನಿವೇದಿತೆ ಸಣ್ಣ ಹುಡುಗಿ ಆವಾಗ. ಅವಳು ಮಾಡೋಂಥ ಸೇವೆಯನ್ನು ನೋಡಿ ಆ ಸ್ನೇಹಿತ ಹೇಳ್ತಾನೆ, ನಿನ್ನ ವ್ಯಕ್ತಿತ್ವ ಬಹಳ ಆಕರ್ಷಣೀಯವಾಗಿದೆ, ಗೌರವಾನ್ವಿತವಾಗಿದೆ, ನಿನಗೆ ಒಂದಲ್ಲ ಒಂದು ದಿನ ಒಂದು ಮಹತ್ವದ ಕರೆ, ಡಿವೈನ್ ಕರೆ ಬರುತ್ತೆ, ದಿವ್ಯ ಕರೆ ಬರುತ್ತೆ, ಆವಾಗ ನೀನು ಹೋಗಬೇಕಾಗತ್ತೆ ಅಂತ ಹೇಳ್ತಾನೆ. ಇದಾದ ಸ್ವಲ್ಪ ದಿನದಲ್ಲೇ 1867 ಅಕ್ಟೋಬರ್ 28ಕ್ಕೆ ನಿವೇದಿತ ಹುಟ್ಟುತ್ತಾಳೆ. ಶ್ರೀ ರಾಮಾಯಣ, ಮಹಾಭಾರತ ಇದನ್ನೆಲ್ಲ ಮಕ್ಕಳಿಗೆ ಓದಿಸ್ತಾ ಇದ್ದರು ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ ದೇವಿ. ಅದೇ ಥರ ಅಲ್ಲಿ ನಿವೇದಿತೆಗೆ ಅವರಮ್ಮ ಬೈಬಲ್ ಮತ್ತು ಶೇಕ್ಸ್ಪಿಯರ್ ನಾಟಕಗಳು ಇದನ್ನು ಓದಿಸ್ತಾ ಇದ್ಲು. ಆಮೇಲೆ 1877 ಅಂದರೆ ಸುಮಾರು ನಿವೇದಿತ 10ನೇ ವಯಸ್ಸಿದ್ದಾಗ, 10 ವರ್ಷದ ಹುಡುಗಿ ಆಗಿದ್ದಾಗ ಅವ್ರ ತಂದೆ ತೀರು ಹೋಗ್ತಾರೆ. ಇದು ದೊಡ್ಡ ಆಘಾತ ಅವಳಿಗೆ, ಅವಳ ಜೀವನದಲ್ಲಿ. ಅವಳಿಗೆ ತಂದೆ ಹೋಗೋದಕ್ಕೆ ಮುಂಚೆ ಅವ್ರ ಅಮ್ಮನ ಕರೆದು ಹೇಳ್ತಾನೆ, ತನ್ನ ಪತ್ನಿಯನ್ನು ಕರೆದು ಹೇಳ್ತಾನೆ, ನೋಡು, ಇವಳಿಗೊಂದು ದಿವ್ಯವಾದ ಆಹ್ವಾನ ಬರುತ್ತೆ, ಆವಾಗ ನೀನು ಇವಳನ್ನ ಹೋಗೋದಕ್ಕೆ ತಡಿಬೇಡ. ಇದನ್ನೆಲ್ಲ ನಾವು ಇಂಡಿಯಾದಲ್ಲಿ ನೋಡ್ತೀವಿ. ಫ್ಯೂಚರ್ ಗೊತ್ತಾಯಿತು, ಜ್ಯೋತಿಷ್ಯ ಹೇಳ್ತಾರೆ ಅವರಿಗೆ, ಅದು ಗೊತ್ತಾಯಿತು ಅಂತ. ಆದರೆ ಇದು ಅಲ್ಲೂ ನಡೆದಿದೆ ಅನ್ನೋದಕ್ಕೆ ಇದೊಂದು ಘಟನೆ. ಆ ನಂತರ ತಂದೆ ಹೋದ್ಮೇಲೆ ಅಮ್ಮ ಮತ್ತು ಮಕ್ಕಳು ಎಲ್ಲರೂ ಅಜ್ಜಿ ಮನೆಗೆ ಬರ್ತಾರೆ. ಅಜ್ಜಿ ಮನೆಯಲ್ಲಿ ಅವರ ಜೀವನ ಶುರು ಆಗುತ್ತೆ. ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾ ಇರ್ತಾಳೆ ಅಂತಂದರೆ ಸೋದರಿ ನಿವೇದಿತ, ಯಾವುದನ್ನೇ ಆಗಲಿ ಆಳವಾಗಿ ಅಧ್ಯಯನ ಮಾಡಬೇಕು ಮತ್ತು ಅದರಲ್ಲಿ ತನ್ಮಯತೆ ಅವಳಿಗೆ ಜನ್ಮಸಿದ್ಧವಾಗಿ ಬಂದಿತ್ತು. ಹುಟ್ಟಿದಾಗಲಿಂದ ಆ ಗುಣ ಅವಳಲ್ಲಿ ಕಾಣಿಸ್ತಾ ಇತ್ತು. ಆಳವಾಗಿ ಅಧ್ಯಯನ ಮಾಡುವಂಥ ಪ್ರವೃತ್ತಿ ಅವಳಿಗೆ ಬೆಳೆದಿತ್ತು. ಸೂಕ್ಷ್ಮಮತಿಯಾಗಿದ್ಲು. ಸೃಜನಶೀಲತೆ, ಕ್ರಿಯೇಟಿವಿಟಿ ಅವಳ ಪಾಲಿಗೆ ಬಂದಿತ್ತು. ಕಲ್ಪನಾ ಶಕ್ತಿ ಅವಳಲ್ಲಿತ್ತು. ಯಾವ ಅಸ್ಪಷ್ಟತೆಗೂ ಸಂದಿಗ್ಧತೆಗೂ ಎಡೆ ಮಾಡಿಕೊಡದೆ ಇರಬೇಕು ನನ್ನ ಜ್ಞಾನ, ನಾನು ಏನು ತಿಳ್ಕೊಂಡ್ರು ಸರಿಯಾಗಿ ತಿಳಿದುಕೊಳ್ಬೇಕು ಅನ್ನೋಂಥ ಉತ್ಕಟ ಆಕಾಂಕ್ಷೆ ಅವಳಲ್ಲಿತ್ತು. ಯಾವುದನ್ನು ತಿಳಿಬೇಕು ಅದನ್ನು ಆಮೂಲಾಗ್ರವಾಗಿ ತಿಳಿಬೇಕು, ಅದನ್ನು ಹೇಳೋದನ್ನು ಕೂಡ ಅಷ್ಟೇ ಸರಿಯಾಗಿ ಹೇಳಬೇಕು. ಅವಳ ಕಂಠ ಭಾಳ ಚೆನ್ನಾಗಿತ್ತು, ಅವಳ ವಾಕ್ಶಕ್ತಿ ಭಾಳ ಚೆನ್ನಾಗಿತ್ತು, ಇದೆಲ್ಲವೂ ಇತ್ತು. ಮತ್ತು ಅಸಾಧಾರಣ ಮಾನಸಿಕ ಶಕ್ತಿ ಅವಳಿಗಿತ್ತು. ಆದರ್ಶವಾದ ಇದೆಲ್ಲವೂ ಅವಳಲ್ಲಿ ಇದ್ದಿದ್ದರಿಂದ ಸ್ಕೂಲಿಂಗ್ ಏಜಲ್ಲಿ ಅವಳನ್ನೇ ಲೀಡರ್ ಮಾಡ್ತಾಯಿದ್ರು. ಮತ್ತು ನಂತರ ಟೀಚರ್ ಆದಳು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅವಳ ಜೀವನದಲ್ಲಿ ಬರ್ತಾನೆ.
ಆವಾಗ ಅವನನ್ನು ಮದುವೆ ಮಾಡ್ಕೋಬೇಕು, ಎಲ್ಲ ಯುವತಿಯರು ಕನಸು ಕಾಣೋ ಹಂಗೆ ಅವಳು ಕನಸು ಕಂಡ್ಳು. ಇವನನ್ನು ಮದುವೆ ಆದರೆ ನನ್ನ ಜೀವನ ಚೆನ್ನಾಗಾಗುತ್ತೆ ಅಂತಲೂ ಭಾವಿಸಿದ್ಲು. ಆದರೂ ವಿಧಿ ಲಿಖಿತ ಒಂದು ಸ್ವಲ್ಪನೇ ದಿನ ಇವಳು ಏನು ಮನಸ್ಸಿಗೆ ಅಂದ್ಕೊಂಡ್ಲು, ಅದಾದಮೇಲೆ ಸ್ವಲ್ಪ ದಿನಕ್ಕೆ ಅವನು ದೇಹವನ್ನು ಬಿಡ್ತಾನೆ. ಅದಾದಮೇಲೆ ಅವಳಿಗೆ ಮನಸ್ಸಿಗೆ ಬಹಳ ಬೇಜಾರಾಗಿ ಅದರಿಂದ ಹೊರಗಡೆಗೆ ಬಂದು ಶಿಕ್ಷಕ ವೃತ್ತಿಯಲ್ಲಿ ತನ್ನ ಮನಸ್ಸನ್ನು ಹೆಚ್ಚು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಅಲ್ಲಿಂದ ಅವಳ ಜೀವನ ಬೇರೆಯೇ ಆಯಿತು. ಆಮೇಲೆ ಅವಳು ಶ್ರೀಮತಿ ಲೀವ್ ಅನ್ನೋಂಥವಳು ಲಂಡನ್ನಲ್ಲಿ ಒಂದು ಶಾಲೆನ ಮಾಡ್ತಾಳೆ. ಆ ಶಾಲೆಗೆ ನೀನು ಟೀಚರಾಗಿ ಬಾ ಅಂತ ಇವಳನ್ನು ಕರ್ಕೊತಾಳೆ. ಎಷ್ಟು ಚೆನ್ನಾಗಿ ಅವಳು ಅಲ್ಲಿ ಟೀಚಿಂಗ್ ಮಾಡಿ ಅದರಲ್ಲಿ ಎಕ್ಸಲೆನ್ಸ್ ಪಡ್ಕೊಳ್ತಾಳೆ ಅಂತಂದರೆ, ಶಿಕ್ಷಣ ತಜ್ಞೆಯೂ ಆಗ್ತಾಳೆ, ಉಪನ್ಯಾಸಕಿಯೂ ಆಗ್ತಾಳೆ, ಪತ್ರಿಕೋದ್ಯಮಿಯೂ ಆಗ್ತಾಳೆ. ಏನೇ ಸೊಸೈಟಿನಲ್ಲಿ ಪ್ರಾಬ್ಲಮ್ ಬಂತು ಅಂದರೆ ಅದರ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೂಡ ಪಡ್ಕೊತಾಳೆ. ಲಂಡನ್ನಲ್ಲಿ ಒಂದು ಸಲ ಒಂದು ಹೋಮ್ ರೂಲ್ ಚಳುವಳಿ, ಆ ಚಳುವಳಿನಲ್ಲಿ ಅದಕ್ಕೊಂದು ವೇದಿಕೆ ಇರುತ್ತೆ, ಅದರಲ್ಲೊಂದು ಉಪನ್ಯಾಸ ಮಾಡ್ತಾಳೆ. ಅದು ಲಂಡನ್ನಲ್ಲೇ ಫೇಮಸ್ ಉಪನ್ಯಾಸ ಆಗಿಬಿಡುತ್ತೆ. ಇವಳ ಶಕ್ತಿ ಆ ಲಂಡನ್ನಿನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಓಹೋ ಇಂಥ ಒಬ್ಬಳು ವ್ಯಕ್ತಿ ಇದ್ದಾಳೆ. ಇದೆಲ್ಲ ನೋಡಿ ಸ್ವಾಮಿ ವಿವೇಕಾನಂದರನ್ನು ಅಧ್ಯಯನ ಮಾಡಿ ನಮ್ಮ ಮಕ್ಕಳು ಹೀಗಿರಬೇಕು ಅಂತ ಯಾವ ನಿಟ್ಟಿನಲ್ಲಿ ಬೆಳೆಸಬೇಕೋ ಅದೆಲ್ಲ ಲಕ್ಷಣಗಳು ವಿವೇಕಾನಂದರನ್ನ ಭೇಟಿಯಾಗಿ ಅವರ ಮಾತುಗಳು ಅವಳೊಳಗಡೆ ಹೋಗೋದಕ್ಕೆ ಏನು ವೇದಿಕೆ ಬೇಕೋ ಅದೆಲ್ಲ ಮೊದಲನೇ ನಿರ್ಮಾಣ ಆಗಿದೆ ನಿವೇದಿತೆಯ ಜೀವನದಲ್ಲಿ. ವಾಕ್ಶಕ್ತಿ ಇತ್ತು, ಚೆನ್ನಾಗಿ ಮಾತಾಡ್ತಾ ಇದ್ಲು, ಆಳವಾಗಿ ಅಧ್ಯಯನ ಮಾಡ್ತಾ ಇದ್ಲು, ಯಾವುದನ್ನು ಬೇರು ಸಹಿತ ಅಧ್ಯಯನ ಮಾಡಬೇಕು ಅನ್ನೋಂಥ ಮನೋಭಾವ ಇತ್ತು. ಮತ್ತು ವಾದದಲ್ಲಿ ನಿಸ್ಸೀಮಳು. ವಾದ ಮಾಡ್ತಾ ಮಾಡ್ತಾ ಎದುರುಗಡೆ ಇದ್ದವ್ರು ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆದರು ಅಂತಂದರೆ ಇವಳು ಒಳಗಡೆಗೆ ಖುಷಿನೂ ಆಗ್ತಾಯಿತ್ತು, ನನ್ನ ವಾದ ಸಮರ್ಥವಾಗಿ ಮಂಡಿಸ್ತಾ ಇದ್ದೀನಲ್ಲ ಅಂತ. ಇದೆಲ್ಲನೂ ನರೇಂದ್ರನಲ್ಲೂ ಸ್ವಾಮಿ ವಿವೇಕಾನಂದನಲ್ಲೂ ನಾವು ಕಾಣ್ಬೋದು. ಈ ಎಲ್ಲ ಗುಣಗಳು ನರೇಂದ್ರನಿಗೆ ಸರಿಯಾಗಿ ಇವಳಲ್ಲೂ ಇತ್ತು. ಆಮೇಲೆ ಪ್ರತಿಷ್ಠಿತ ಸಿಸೇಮ್ ಕ್ಲಬ್ ಅನ್ನೋದಿತ್ತು, ಅದರಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಅಲ್ಲಿ ಸೇರ್ತಾಯಿದ್ರು. ಅಲ್ಲೂ ಕೂಡ ಇವಳು ಉಪನ್ಯಾಸ ಮಾಡ್ತಾಯಿದ್ಲು. ಇವಳ ಸಾಹಿತ್ಯ ಪ್ರೀತಿ ಅದರಿಂದ ವ್ಯಕ್ತವಾಗ್ತಾಯಿತ್ತು. ಇದೆಲ್ಲಕ್ಕೂ ಮೀರಿ ಒಳಗಡೆ ಒಂದು ಅನ್ವೇಷಣೆ ಇತ್ತು, ಏನು ಸತ್ಯಾನ್ವೇಷಣೆ. ಇದೆಲ್ಲ ಸರಿ, ಸತ್ಯ ಏನು, ಯಾವುದು ಸತ್ಯ, ಯಾವುದು ಅಸತ್ಯ, ಇದನ್ನು ಯಾರು ಜಿಜ್ಞಾಸೆ ಅವಳಲ್ಲಿ ಮೂಡಿ ಬರ್ತಾನೆ ಇತ್ತು. ಅದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದರ ಭೇಟಿ. ಒಂದು ಮನೆಗೆ ಸ್ವಾಮಿ ವಿವೇಕಾನಂದರು ಲಂಡನ್ನಿಗೆ ಹೋದಾಗ ಶಿಕಾಗೋ ಸರ್ವಧರ್ಮ ಸಮ್ಮೇಳನ ಆದಮೇಲೆ ಅದುವರೆಗೂ ಕೂಡ ನಿವೇದಿತೆಗೆ ವಿವೇಕಾನಂದರ ಪರಿಚಯ ಇರಲ್ಲ. ಅದಾದಮೇಲೆ ಲಂಡನ್ನಿಗೆ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಲಂಡನ್ನಲ್ಲಿ ಒಬ್ಬರ ಮನೆಗೆ ಅವಳನ್ನು ಕಳಿಸ್ತಾರೆ, ಲೇಡಿ ಮಾರ್ಗಸನ್. ಅವ್ರ ಮನೆಗೆ ಕರೆಸ್ತಾರೆ. ಸ್ವಾಮೀಜಿ ಬರ್ತಾರೆ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲರನ್ನೂ ಕರೆಸಿದ್ರಲ್ಲಿ ಒಬ್ಬಳು ವ್ಯಕ್ತಿ ನಿವೇದಿತ, ಮಾರ್ಗರೆಟ್ ನೋಬಲ್. ಅಲ್ಲಿ ಅವರ ಪ್ರಥಮ ಭೇಟಿ ಆಗುತ್ತೆ. ಹಾಗೆ ಪ್ರಥಮ ಭೇಟಿ ಆದಾಗ ಸ್ವಾಮೀಜಿ ಬಹಳ ಚೆನ್ನಾಗಿ ವಿಷಯಗಳನ್ನು ಮಂಡಿಸ್ತಾರೆ ಕೂತಿದ್ದವ್ರ ಮುಂದೆ. ಆಮೇಲೆ ಕೂತಿದ್ದವರೆಲ್ಲ ಎದ್ದು ಹೋಗುವಾಗ ಹೇಳ್ತಾರೆ, ಆ ಓನರ್ಗೆ, ಲೇಡಿ ಮಾರ್ಗಸನ್ಗೆ ಹೇಳ್ತಾರೆ, ಏನು ಈ ಸ್ವಾಮಿ ಏನು ಮಾತಾಡಿದ್ನೋ ಇದನ್ನೆಲ್ಲ ನಾವು ಕೇಳಿದ್ದೀವಿ, ಇದೇನು ಹೊಸದೇನಲ್ಲ ಅಂತ ಹೇಳಿ ಹೋಗ್ತಾರೆ. ಅದರಲ್ಲಿ ಇವಳಿಗೆ ಮಾರ್ಗರೆಟ್ ನೋಬಲ್ಗೆ ಜೀವನವೇ ಪರಿವರ್ತನೆ ಆಗುವಂಥ ಒಂದು ಸುಸಂದರ್ಭ. ಇವಳಿಗೇನು ಅನ್ನಿಸ್ತು, ನನ್ನಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಈ ವ್ಯಕ್ತಿ ಅನಾಯಾಸವಾಗಿ ಉತ್ತರ ಕೊಡ್ತಾ ಇದ್ದಾನಲ್ಲ ಅನ್ನಿಸ್ತು. ಈ ಪ್ರಶ್ನೆಗಳು ನನಗೆ ಎಷ್ಟೋ ವರ್ಷಗಳಿಂದ ಕಾಡ್ತಾ ಇತ್ತು, ಇದೆಲ್ಲವೂ ನನಗೆ ಉತ್ತರ ಸಿಗ್ತಾ ಇದೆ. ಆಮೇಲೆ ಆ ಉಪನ್ಯಾಸದ ನಂತರ ಎಲ್ಲೆಲ್ಲಿ ಉಪನ್ಯಾಸ ಆಗುತ್ತೋ ಅಲ್ಲೆಲ್ಲ ಹೋಗ್ತಾ ಇದ್ಲು ಮಾರ್ಗರೆಟ್ ನೋಬಲ್. ಆ ನಂತರ ಲಂಡನ್ನಿಂದ ನ್ಯೂಯಾರ್ಕ್ಗೆ ಮತ್ತೆ ವಿವೇಕಾನಂದರು ಹೊರಟರು. ಹಾಗೆ ಹೊರಟ ಮೇಲೆ ಅಷ್ಟು ದಿನ ಏನೇನು ಉಪನ್ಯಾಸ ಮಾಡಿದ್ರು ವಿವೇಕಾನಂದರು ಅದನ್ನೆಲ್ಲ ಮನನ ಮಾಡ್ತಾಳೆ ಕೂತು. ಹೌದಲ್ಲ, ಮನನ ಮಾಡಿದಷ್ಟು ಅವ್ರ ಮೇಲೆ ಇಷ್ಟ ಜಾಸ್ತಿ ಆಗುತ್ತೆ. ಎಂಥ ಒಳ್ಳೆ ವ್ಯಕ್ತಿತ್ವ, ಎಂಥ ಒಳ್ಳೆ ವ್ಯಕ್ತಿ. ಕೊನೆಗೆ 2 ತಿಂಗಳಲ್ಲೇ ಅವರು ಲಂಡನ್ನಿಂದ ನ್ಯೂಯಾರ್ಕಿಗೆ ಹೋಗೋಕ್ಕೆ ಮುಂಚೆನೇ ಅವಳ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ, ಗುರು ಆದರೆ ಇವರೇ ನನ್ನ ಗುರು ಆಗಲಿ, ಗುರು ಅಂತ ಕರೆದು ಬಿಡೋಣ ಅಂತ.
ಇಷ್ಟು ಮಾರ್ಪಾಡು ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ನಿವೇದಿತೆಯಲ್ಲಿ. ಆನಂತರ 2 ತಿಂಗಳಾದಮೇಲೆ ಮತ್ತೆ ಬರ್ತಾರೆ ಸ್ವಾಮೀಜಿ ಲಂಡನ್ಗೆ. ಹಾಗೆ ಬಂದಾಗ ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಎಲ್ಲದರ ಬಗ್ಗೆ ಒಂದು ಸಲ ಉಪನ್ಯಾಸ ಮಾಡಬೇಕಾದ್ರೆ ಸ್ವಾಮೀಜಿ ಹೇಳ್ತಾರೆ, ಜಗತ್ತು ಇವಾಗ ಏನನ್ನು ಬಯಸ್ತಾ ಇದೆ ಗೊತ್ತಾ? ಬೀದಿಯಲ್ಲಿ ನಿಂತ್ಕೊಂಡು ನನ್ನ ಪರವಾಗಿ ಭಗವಂತ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಧೈರ್ಯವಾಗಿ ಹೇಳಿ ಕಾರ್ಯಕ್ಷೇತ್ರಕ್ಕೆ ಮುನ್ನುಗ್ಗುವಂತಹ ಮನಸ್ಸುಗಳು ಬೇಕಾಗಿದೆ. ಇದರಲ್ಲಿ ಯಾರು ರೆಡಿ ಇದ್ದೀರಾ? ಒಳಗಡೆ ಮಾರ್ಗರೆಟ್ ನೋಬಲ್ ಅಂದ್ಕೊಳ್ತಾಳೆ, ನಾನು ರೆಡಿ ಇದ್ದೀನಲ್ಲ, ನಾನು ಹೇಳಬೇಕಲ್ಲ. ಅವಳಿಗೆ ಹೇಳೋಷ್ಟು ಧೈರ್ಯ ಬರಲ್ಲ. ಆವಾಗ ಮತ್ತೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಭಯ ಏಕೆ? ದೇವರಿದ್ದಾನೆ ಅನ್ನೋ ಮಾತು ಸತ್ಯ ಆದರೆ ಈ ಪ್ರಪಂಚದಿಂದ ಆಗಬೇಕಾದ್ದೇನಿದೆ? ಮತ್ತು ದೇವರು ಇಲ್ಲ ಇದು ಅಸತ್ಯನೇ ಆದರೆ ಈ ಜೀವನದಿಂದ ಆದರೂ ಏನು ಪ್ರಯೋಜನ ಅಂತ ಹೇಳಿ ಉಪನ್ಯಾಸ ಮುಗಿಸಿ ಹೋಗ್ತಾರೆ. ಅದ ನಂತರ ಭಾರತಕ್ಕೆ ಬಂದುಬಿಡ್ತಾರೆ ಸ್ವಾಮಿ ವಿವೇಕಾನಂದರು. ಇವಳು ತನ್ನ ಲೆಟರ್ಸ್ನಲ್ಲಿ ಬರೆದು ಕಳಿಸ್ತಾಳೆ ಸ್ವಾಮಿ ವಿವೇಕಾನಂದರಿಗೆ, ಇಲ್ಲ ನಾನು ಡಿಸೈಡ್ ಮಾಡಿದ್ದೀನಿ ಭಾರತಕ್ಕೆ ಬರಬೇಕು ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಪರವಾಗಿಲ್ಲ, ಮೋಸ್ಟ್ ವೆಲ್ಕಮ್, ಬರ್ಬೋದು ಅಂತ. ಆಮೇಲೆ ತುಂಬ ಬರೋ ದಿನಾಂಕನೂ ಗುರ್ತಾಗುತ್ತೆ ನಿವೇದಿತೆದು. ಆಮೇಲೆ ಬರೀತಾಳೆ, ನಾನು ಇಂಥ ದಿನ ಬರ್ತಾಯಿದ್ದೀನಿ ಅಂತ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಲ್ಲ, ಏನು ಬರೋದು ಬೇಡ, ನೀನು ಇಂಗ್ಲೆಂಡಲ್ಲೇ ಇದ್ದು ಭಾರತದ ಸೇವೆ ಮಾಡ್ಬೋದು ಅಂತ. ಅವಳು ಕಟ್ಟಿದ ಆಶಾ ಗೋಪುರ ಎಲ್ಲ ಬಿದ್ದೋಗುತ್ತೆ. ಅಯ್ಯೋ ಇದೇನಿದು ಹೀಗಂದ್ಬಿಟ್ರು, ನನ್ನನ್ನೇನಾದ್ರು ಟೆಸ್ಟ್ ಮಾಡ್ತಾ ಇದ್ದಾರಾ ಇವರು, ಯಾಕೆ ಹೀಗೆ ಹೇಳಿದ್ರು? ಆಮೇಲೆ ಅವಳು ಮತ್ತೆ ಬರೀತಾಳೆ, ಇಲ್ಲ ನಾನು ಭಾರತಕ್ಕೆ ಬರಬೇಕಂತ ಇದ್ದೀನಿ. ಯಾವ ಮಾತಿಗೆ ಅವರು ಬರಬೇಕು ಅಂತಾರೆ ಅಂತಂದರೆ, ಪ್ರಿಯ ನೋಬಲ್ ಅದಕ್ಕೆ ತಕ್ಷಣ ಉತ್ತರ ಬರೀತಾರೆ ಸ್ವಾಮೀಜಿ, ನನ್ನ ಆದರ್ಶವನ್ನು ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಮಾನವನಿಗೆ ಅವನ ನೈಜ ಸ್ವರೂಪವಾದ ದೈವತ್ವವನ್ನು ತಿಳಿಸ್ಕೊಡೋದು. ಪ್ರತಿಯೊಬ್ಬನೂ ದೈವತ್ವವನ್ನು ಹೊಂದಿದ್ದಾನೆ, ಅದನ್ನು ತಿಳಿಸ್ಕೊಡ್ಬೇಕು, ಅದೇ ನನ್ನ ಕೆಲಸ. ಅದು ಅವನ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಅಭಿವ್ಯಕ್ತವಾಗುವಂತೆ ಮಾಡೋದು. ಯಾವತ್ತೋ ಧ್ಯಾನ ಮಾಡುವಾಗ, ಭಜನೆ ಮಾಡುವಾಗ ಅಷ್ಟೇ ಅಲ್ಲ, ಅವನ ಪ್ರತಿಯೊಂದು ಕೆಲಸದಲ್ಲೂ ದಿವ್ಯತೆ ಹೊರಗಡೆ ಬರಬೇಕು. ಈ ಪ್ರಪಂಚವು ಮೂಢನಂಬಿಕೆಗಳ ಶೃಂಖಲೆಯಲ್ಲಿದೆ. ಯಾರು ಪೀಡಿತರು ಅವರು ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ನಾನವರನ್ನು ಕನಿಕರಿಸುತ್ತೇನೆ, ಮತ್ತು ಯಾರು ಪೀಡಕರೋ ಅವರ ಮೇಲೆ ನನಗೆ ಇನ್ನೂ ಅಧಿಕ ಕರುಣೆ ಇದೆ. ನನಗೆ ಒಂದು ವಿಷಯ ಹಗಲು ಬೆಳಕಿನಷ್ಟು ಸ್ಪಷ್ಟವಾಗಿದೆ, ಅದೇ ಏನು ಅಂದರೆ ಅಜ್ಞಾನವೇ ಎಲ್ಲ ದುಃಖಗಳಿಗೂ ಕಾರಣ. ಜಗತ್ತಿಗೆ ಬೆಳಕನ್ನು ನೀಡುವವರು ಯಾರು? ಹಿಂದೆ ತ್ಯಾಗವೇ ನೀತಿಯಾಗಿತ್ತು, ಮುಂದೆ ಅದೇ ಎಂದೆಂದಿಗೂ ನೀತಿಯಾಗಿರುತ್ತೆ ಅಂತ ಹೇಳ್ತಾ ಬರೀತಾರೆ. ಅವಳಿಗೆ ನೀ ಬಾ ಅನ್ನೋದಕ್ಕೆ ಒಂದು ಲೆಟರ್ ಬರೀತಾರೆ. ಇಷ್ಟೆಲ್ಲ ಲೆಟರ್ ಬರೆದಾದ್ಮೇಲೆ ಅದಿನ್ನೂ ತುಂಬ ಚೆನ್ನಾಗಿದೆ, ಸಮಯ ಆಯಿತು ಅಂತ ಅಷ್ಟಕ್ಕೆ ಬಿಡ್ತಾ ಇದ್ದೀನಿ. ಆ ನಂತರ ಇನ್ನೊಂದು ಲೆಟರ್ ಬರೀತಾಳೆ ನಿವೇದಿತಾ, ಸೇವೆಯ ಮೂಲಕ ಹೇಗೆ ಸಾರ್ಥಕತೆಯನ್ನು ಪಡೆಯಬಹುದೆಂದು ಕಲಿಯಲು ತಾನು ಭಾರತಕ್ಕೆ ಬರುತ್ತಿರುವುದಾಗಿ ಮಾರ್ಗರೆಟ್ ನೋಬಲ್ ತಿಳಿಸ್ತಾಳೆ. ಇದು ಸ್ವಾಮಿ ವಿವೇಕಾನಂದರಿಗೆ ಬೇಕಾಗಿತ್ತು. ಭಾರತ ದಿವ್ಯವಾಗಿದೆ, ಭವ್ಯವಾಗಿದೆ, ನನ್ನ ಗುರುವಿನ ನಾಡು, ನನ್ನ ಗುರು ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ. ಈ ಎಲ್ಲ ಆಕಾಂಕ್ಷೆಗಳನ್ನು ಬಿಟ್ಟು ಅವಳ ಮನಸ್ಸು ಸೇವೆಯ ಮೂಲಕ ನಾನು ಏನು ಮಾಡ್ಬೋದು ಅದನ್ನು ಮಾಡೋಕ್ಕೆ ಬರ್ತಾಯಿದ್ದೀನಿ ಅಂತ ಅವಳ ಮನಸ್ಸು ಪರಿವರ್ತನೆ ಆಯ್ತಲ್ಲ, ಇದು ಬೇಕಾಗಿತ್ತು. ಆವಾಗ ಬರೀತಾರೆ, ನಾನು ಮನಬಿಚ್ಚಿ ಹೇಳ್ತೀನಿ, ಭಾರತದ ಕಾರ್ಯದಲ್ಲಿ ನಿನಗೆ ಉಜ್ವಲ ಭವಿಷ್ಯ ಇದೆ ಎನ್ನುವುದು ನನ್ನ ದೃಢ ವಿಶ್ವಾಸ. ಇಷ್ಟೊತ್ತು ಡಿಸ್ಕರೇಜ್ ಮಾಡಿದ್ರು, ಈಗ ಹೇಳ್ತಾರೆ ನಿನ್ನ ಭವಿಷ್ಯ ಉಜ್ವಲವಾಗಿದೆ ಅನ್ನೋದು ನನ್ನ ದೃಢ ವಿಶ್ವಾಸ. ಭಾರತೀಯರಿಗಾಗಿ, ಅದರಲ್ಲೂ ಸ್ತ್ರೀಯರಿಗಾಗಿ ಕೆಲಸ ಮಾಡಲು ಪುರುಷನಿಗಿಂತ ಮುಖ್ಯವಾಗಿ ಸ್ತ್ರೀಯೇ ಬೇಕಾಗಿರೋದು. ನಿಜವಾದ ಸಿಂಹಿಣಿ ಬೇಕಾಗಿದೆ. ಭಾರತವಿನ್ನು ಅಂತಹ ನಾರಿಯರಿಗೆ ಜನ್ಮದಾನ ನೀಡಲು ಸಮರ್ಥ ಆಗಿಲ್ಲ. ಬೇರೆ ದೇಶಗಳಿಂದ ಎರವಲು ಪಡೆಯಬೇಕಾಗಿದೆ. ನಿನ್ನಲ್ಲಿರುವ ವಿದ್ವತ್ತು, ಪ್ರಾಮಾಣಿಕತೆ, ಪವಿತ್ರತೆ, ಗಾಢ ಪ್ರೇಮ, ದೃಢತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲ್ಟಿಕ್ ರಕ್ತ
ಅವಳು ಸ್ಟ್ರಾಂಗ್ ಇದ್ಲಲ್ಲ, ಆ ಕೆಲ್ಟಿಕ್ ರಕ್ತ, ನಿನ್ನ ಧಮನಿಯಲ್ಲಿ ಹರಿತಾ ಇರೋಂಥ ಕೆಲ್ಟಿಕ್ ರಕ್ತ, ಇವು ನಿನಗೆ ಅದಕ್ಕೆ ತಕ್ಕ ಯೋಗ್ಯತೆಯನ್ನು ನೀಡಿದೆ, ನೀನು ಬಾ ಅಂತ ಕರೀತಾರೆ. ಒಂದು ದಿನ ಫಿಕ್ಸ್ ಮಾಡಿ ನಿವೇದಿತ ಬರ್ತಾಳೆ. ಬಂದು ಮಡ್ರಾಸ್ನಲ್ಲಿ ಇಳ್ಕೊಳ್ತಾಳೆ. ಅಲ್ಲಿಂದ 2 ದಿನಕ್ಕೆ ಕಲ್ಕತ್ತಾಗೆ ಹೋಗ್ತಾಳೆ. ಕಲ್ಕತ್ತಾಗೆ ಹೋಗುವಾಗ ಅವಳಿಗೆ ಅನ್ನಿಸ್ತಾ ಇರುತ್ತೆ, ಏನು ನನಗೆ ಗೊತ್ತಿಲ್ಲದೆ ಇರೋ ನಾಡು. ಪರಿಚಯ ಇರೋದು ಅಂತಂದರೆ ವಿವೇಕಾನಂದರೊಬ್ಬರೇ, ಇನ್ಯಾರೂ ಇಲ್ಲ. ಇಂಥ ನಾಡಿನಲ್ಲಿ ಹೇಗಪ್ಪ ಇರೋದು? ಅವರೇನಾದರೂ ನನ್ನನ್ನು ಎದುರುಗೊಳ್ಳಲು ಬರಲಿಲ್ಲ ಅಂತಂದರೆ ನಾನೇನು ಮಾಡಲಿ, ಯಾರನ್ನ ಅಂತ ಗುರ್ತು ಹಿಡೀಲಿ, ಹೀಗೆಲ್ಲ ಅಂದ್ಕೊಂಡು ಹೋಗಿರ್ತಾಳೆ. ಕಲ್ಕತ್ತಾಗೆ ಹೋದ ತಕ್ಷಣ ವಿವೇಕಾನಂದರೆ ಬಂದು ಅವಳನ್ನು ವೆಲ್ಕಮ್ ಮಾಡ್ತಾರೆ. ಅಲ್ಲಿಗೆ ಅವಳಿಗೆ ಎಲ್ಲ ಸಮಾಧಾನ ಆಗುತ್ತೆ. ಅಲ್ಲಿಂದ ಅವಳು ವಿವೇಕಾನಂದರ ಆನತಿಯ ಮೇಲೆ, ಮಾರ್ಗದರ್ಶನದ ಮೇಲೆ ತನ್ನ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ, ಮಾರ್ಗರೆಟ್ ನೋಬಲ್ ಇದ್ದವಳು ಸೋದರಿ ನಿವೇದಿತಾ ಅಂತ ಶ್ರೀ ಸ್ವಾಮಿ ವಿವೇಕಾನಂದರನ್ನೇ ನಾಮಕರಣ ಮಾಡ್ತಾರೆ. ಅದರಿಂದ ಎಲ್ಲರಿಗೂ ನಿವೇದಿತೆ ಆದಳು, ಅಂದರೆ ಭಗವಂತನ ಪೂಜೆಗೆ ಅವಳು ನಿವೇದನೆಗೊಳಿಸಲ್ಪಟ್ಲು ಅಂತ ಸೋದರಿ ನಿವೇದಿತಾ ಆದಳು. ತುಂಬ ಚೆನ್ನಾಗಿ ಅವಳ ಸೇವೆ, ನೀವು ಎಲ್ಲ ಓದಿ ಪುಸ್ತಕವನ್ನು, ಸ್ವಾಮಿ ನಿತ್ಯಸ್ಥಾನಂದರು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಭಾರತೀಯರಾಗಿ ಭಾರತದಲ್ಲಿ ನಾವು ಮಾಡುವ ಸೇವೆಗಿಂತ ಐರ್ಲೆಂಡ್ನಲ್ಲಿ ಹುಟ್ಟಿ ಭಾರತೀಯತನವನ್ನು ತನ್ನದಾಗಿಸಿಕೊಂಡು ಭಾರತೀಯಳಾಗಿ ಅವಳು ಮಾಡಿದ ಸೇವೆ ಇದೆಯಲ್ಲ, ನಿಜವೂ ಅಮೋಘ, ಶ್ಲಾಘನೀಯ, ಮನನೀಯ. ಅದನ್ನೆಲ್ಲ ಮನನ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಸುಮಾರು 10 ನಿಮಿಷಗಳ ಕಾಲ ಹೆಚ್ಚಿಗೆ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಅತ್ಯಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ರಾಮಕೃಷ್ಣ.